ಮೈ ಫೇವ್ರೆಟ್ ಮ್ಯೂಸಿಕ್. ಏನು ಸರ್ ಅದು ಮ್ಯಾಜಿಕ್ ಹೆಂಗೆ ಸಾಧ್ಯ ಆಯಿತು ಅಂತ ನಿಮಗೆ ಏನು ಡಿಫ್ರೆನ್ಸ್ ಕಾಣಿಸುತ್ತೆ? ಮೇನ್ಲಿ ಡಿಫ್ರೆನ್ಸ್ ಇರೋದು ಸೌಂಡಿಂಗ್ ಅಲ್ಲಿ. ಬಟ್ ಹೌ ಡಸ್ ಅ ಮ್ಯೂಸಿಕ್ ಡೈರೆಕ್ಟರ್ ಥಿಂಕ್ ಆಕ್ಚುಲಿ? ಐ ವುಡ್ ಕಾನ್ಸಂಟ್ರೇಟ್ ಆನ್ ದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಆವಾಗ ನಾವು ಹೆಂಗ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾಡ್ತಿದ್ವಿ, ಸರ್ಪ್ರೈಸ್ ಮಾಡೋ ಥರ ಯಾಕೆ ನಿರ್ದೇಶಕರು ಅಪ್ಡೇಟ್ ಆಗಿಲ್ಲ? ಈ ಫಿಲ್ಮ್ಗೆ ನಂಗೆ ಇವ್ರು ಬೇಕು, ಈ ಫಿಲ್ಮ್ಗೆ ಅವ್ರು ಬೇಕು. ಕರೆಂಟ್ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್ ಇನ್ ಕನ್ನಡ ಸರಿ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ನಮ್ಮ ಕನ್ನಡ ಚಿತ್ರರಂಗದ ಒಬ್ಬರು ಮೇರು ಪ್ರತಿಭೆ, ಸಂಗೀತ ಮಾಂತ್ರಿಕನನ್ನ ಮಾತಾಡಿಸುವಂತಹ ಒಂದು ಸುವರ್ಣಾವಕಾಶ ನನಗೆ 2ನೇ ಸಲ ಒದಗಿ ಬಂದಿದೆ. ಸ್ನೇಹಿತರೆ, ಮಿಲನ ಆಗಿರ್ಬೋದು, ಮುಂಗಾರು ಮಳೆ ಆಗಿರಬಹುದು, ಈ ರೀತಿ ಅಮೇರಿಕಾ ಆಗಿರ್ಬೋದು, ಈ ರೀತಿ ಸಾಕಷ್ಟು ಲೆಜೆಂಡ್ರಿ ಹಾಡುಗಳನ್ನು ಈ ಒಂದು ಸಿನಿಮಾಗಳ ಮೂಲಕ ನಮಗೆ ಉಣಬಡಿಸಿದಂತಹ ಮನೋಮೂರ್ತಿ ಸರ್ ನಮ್ಮ ಜೊತೆಗಿದ್ದಾರೆ. ಸದ್ಯಕ್ಕೆ ಅವರು ಫೆಬ್ರವರಿ 9ನೇ ತಾರೀಕು ರಿಲೀಸ್ ಆಗ್ತಾ ಇರುವಂತಹ ಪ್ರಣಯಂ ಸಿನಿಮಾಗೆ ಮತ್ತೊಂದು ಸಲ ಸಂಗೀತ ಕೊಟ್ಟು ನಮಗೆ ನಮ್ಮ ಇಯರ್ ಗ್ಯಾಸಮ್ ಅಂತ ನಾವೇನು ಹೇಳ್ತೀವಿ ಆ್ಯಕ್ಚುಲಿ ಆ ಒಂದು ವಿಷಯವನ್ನು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಮತ್ತೊಂದು ಸಲ ಅವರು ನಮಗೆ ಒಂದು ಪ್ರಾಜೆಕ್ಟ್ ಮೂಲಕ ಮತ್ತೆ ಎದುರಾಗಿದ್ದಾರೆ. ಪ್ರಣಯಂ ಅನ್ನುವಂತಹ ಸಿನಿಮಾ ಫೆಬ್ರವರಿ 9ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಸಿನಿಮಾದ ವಿಶೇಷತೆಗಳಲ್ಲಿ ಡೆಫಿನೆಟ್ಲಿ ಮನೋಮೂರ್ತಿ ಸರ್ ಸಂಗೀತ ಅಂದ ತಕ್ಷಣ ಅದೇನೇ ದೊಡ್ಡ ಹೈಲೈಟು. ನಮ್ಮ ಜೊತೆಗೆ ಪ್ರಣಯಂ ಸಿನಿಮಾ ಬಗ್ಗೆ ಮಾತಾಡಲಿಕ್ಕೆ ಮನೋಮೂರ್ತಿ ಸರ್ ಇದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್, ವೆಲ್ಕಮ್ ಟು ದ ಶೋ ಸರ್. ಥ್ಯಾಂಕ್ ಯು. ಎಸ್ ಸರ್, ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ, ನೀವು? ನಾನು ಕೂಡ ಚೆನ್ನಾಗಿದ್ದೀನಿ ಸರ್. ಸರ್, ನಾನು ಬಾಂಡ್ ರವಿ ಸಿನಿಮಾ ರಿಲೀಸ್ ಟೈಮಲ್ಲಿ ಆ್ಯಕ್ಚುಲಿ ನೀವು ಮಾತಾಡ್ಸಿದ್ದೆ. ಬಹಳ ಒಳ್ಳೆ ಸಿನಿಮಾ ಆ್ಯಕ್ಚುಲಿ, ತುಂಬ ಒಳ್ಳೊಳ್ಳೆ ಹಾಡುಗಳನ್ನು ಕೊಟ್ಟಿದ್ರಿ. ಮತ್ತೊಂದ್ಸಲ ಪ್ರಣಯಂ ಸಿನಿಮಾದ ಮೂಲಕ ನಮಗೆ ನಿಮ್ಮ ಒಂದು ರೊಮ್ಯಾಂಟಿಕ್ ಹಾಡುಗಳನ್ನು ಕೇಳುವಂತಹ ಒಂದು ಸುವರ್ಣಾವಕಾಶ ಮತ್ತೆ ಒದಗಿ ಬಂದಿದೆ. ಹಾಡುಗಳು ಒಳ್ಳೆ ರೀತಿಯಲ್ಲಿ ಹಿಟ್ ಆಗ್ತಾ ಇದೆ ಆ್ಯಕ್ಚುಲಿ. ಹೇಳಿ ಸರ್, ಈ ಒಂದು ಪ್ರಣಯಂ ಸಿನಿಮಾ ನಿಮಗೆ ಹೇಗೆ ಬಂತು? ಓಕೆ, ಪ್ರಣಯಂ ಹೇಗೆ ಬಂತು, ನಾನು ಮೂವಿ ಬಗ್ಗೆ ಮತ್ತು ಸಾಂಗ್ಸು ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ನಾನು ಪ್ರಣಯಂ ಬಂದಿದ್ದು ಇನ್ನು ಪರಮೇಶ್ ಅವರು, ನಾನು ಅವ್ರ ಜೊತೆ ಪಾರಿಜಾತ ಅಂತ ಒಂದು ಫಿಲ್ಮ್ ಮಾಡಿದ್ದೆ. ಅವ್ರು ಅಪ್ರೋಚ್ ಮಾಡಿದ್ರು. ಅವ್ರು ಅಪ್ರೋಚ್ ಮಾಡ್ದಲ್ಲೇ ನನಗೆ ಗೊತ್ತಿತ್ತು ಇವ್ರಿಗೆ ಏನು ಸಾಂಗ್ಸ್ ಬೇಕು ಅಂತ. ಅವ್ರಿಗೆ ಮೆಲಡಿ ಬೇಕು. ಅವ್ರಿಗೆ ಯಾವಾಗಲೂ ಹಾಗೇನೆ ಅವ್ರ ಮೆಲಡಿ. ಆ್ಯಂಡ್ ಹೀ ಈಸ್ ಒನ್ ಆಫ್ 4 ಡೈರೆಕ್ಟರ್ಸ್ ವೆರಿ ಗುಡ್ ಇನ್ ಇದು ಟ್ಯೂನ್ ಸೆಲೆಕ್ಷನ್. ಬಟ್ ಆ ಮೆಲಡಿ ಟೈಪ್ ಆಗಿ ಇದು ಮಾಡೋಕ್ಕೆ ಇನ್ನು ನಾಥಹಳ್ಳಿ ಚಂದ್ರಶೇಖರ್ ಇರ್ಬೋದು, ಯೋಗರಾಜ್ ಭಟ್ ಇರ್ಬೋದು, ಪ್ರಕಾಶ್ ಅವ್ರು ಇರ್ಬೋದು, ಆ್ಯಂಡ್ ಇವ್ರು ಹಾಗೇನೆ. ಸೊ ಅದು ಬಂದಾಗ ನನಗೆ ಗೊತ್ತಿತ್ತು ಮೆಲಡಿ ಸಾಂಗ್ಸ್ ಇರುತ್ತೆ ಅಂತ. ಸೊ ಅವ್ರು ಬಂದರು, ಅಪ್ರೋಚ್ ಮಾಡಿದ್ರು, ನಂಗೆ ಸ್ಟೋರಿ ಹೇಳಿದರು. ಆ್ಯಂಡ್ ನಂಗೆ ಇಮಿಡಿಯೇಟ್ಲಿ ಅನ್ನಿಸ್ತು, ಇದು ಹಿಂಗಿದೆಯಲ್ಲ, ಇದು ಸ್ವಲ್ಪ ಡಿಫ್ರೆಂಟ್. ಇಟ್ ಇಸ್ ವೆರಿ ವೆರಿ ಡಿಫ್ರೆಂಟ್. ಸ್ಟೋರಿ ವಾಸ್ ಡಿಫ್ರೆಂಟ್. ಹಾಗೇನೆ ಬಂದಿದೆ ಫಿಲ್ಮು. ಇಟ್ಸ್ ಕಮ್ ವೆರಿ ಡಿಫ್ರೆಂಟ್. ನಾನು ಹೇಳ್ತೀನಿ ಅದ್ರ ಬಗ್ಗೆ. ಕ್ವಿಕ್ಲಿ ಐ ವಿಲ್ ಟೆಲ್ ಯು ಅಬೌಟ್ ಸಾಂಗ್ಸ್, ಆಮೇಲೆ ಫಿಲ್ಮ್ ಬಗ್ಗೆ ಹೇಳ್ಬಿಡ್ತೀನಿ. ಸಾಂಗ್ಸು 6 ಸಾಂಗ್ಸ್ ಇದೆ ಇದರಲ್ಲಿ. ಆಲ್ಬಮಲ್ಲಿ 6 ಸಾಂಗ್ಸ್ ಇದೆ. ಇನ್ನು ಫಿಲ್ಮಲ್ಲಿ 5 ಸಾಂಗ್ಸ್ ಇದೆ. ಇನ್ನು 1 ಸಾಂಗು ಅನ್ಪ್ಲಗ್ಡ್ ಸಾಂಗ್, ಅದು ಫಿಲ್ಮಲ್ಲಿ ಇಲ್ಲ, ಶ್ರೇಯಾ ಘೋಷಾಲ್ ಹಾಡಿರೋದು. ಎಲ್ಲ 6 ಮೆಲಡಿ ಸಾಂಗ್ಸ್ ನಾನು ಹೇಳಿರ್ತಾರೆ. ಆ್ಯಂಡ್ 3 ಸಾಂಗು ಜಯಂತ್ ಕೈಕನಿ ಅವ್ರು ಬರ್ತಿದ್ದಾರೆ. 1 ಸಾಂಗ್ ಹೃದಯ ಶಿವ ಆಫ್ಟರ್ ಲಾಂಗ್ ಟೈಮ್. ಆ್ಯಂಡ್ 1 ಸಾಂಗ್ ಚಿನ್ಮಯ್ ಭಾವಿಕರಿ ಅಂತ ಬರ್ದಿದ್ದಾರೆ. ಹಾಡಿರೋದು ದ ಯೂಶುವಲ್ ಸಸ್ಪೆಕ್ಟ್ಸ್. ಸೋನು ನಿಗಮ್ ಹಾಡಿದ್ದಾರೆ, ಶ್ರೇಯಾ ಘೋಷಾಲ್ ಹಾಡಿದ್ದಾರೆ, ಕುನಾಲ್ ಗಾಂಜಾವಾಲ ಹಾಡಿದ್ದಾರೆ. ತುಂಬಾ ವರ್ಷಗಳ ನಂತರ ಆಕ್ಚುಲಿ, ಎಷ್ಟೋ ವರ್ಷ ಆದಮೇಲೆ. ಆಮೇಲೆ ಹೇಮಂತ್ ಹಾಡಿದ್ದಾರೆ. ಆಮೇಲೆ ವಾಣಿ ಸತೀಶ್ ಅಂತ, ಅವರು ದಾವಣಗೆರೆ ಸಿಂಗರು, ಬಟ್ ಅವರು ಇರೋದು US ಅಲ್ಲಿ, ಅವರು ಹಾಡಿದ್ದಾರೆ. ಸೊ ಈ ಫಿಲ್ಮ್ ಬಗ್ಗೆ ಹೇಳಬೇಕು ಅಂದರೆ, ಇಟ್ಸ್ ಪ್ರಣಯಂ. ಇಟ್ಸ್ ಅ ರೊಮ್ಯಾಂಟಿಕ್ ಮಿಸ್ಟ್ರಿ ಥ್ರಿಲ್ಲರ್. ಓಕೆ, ಅಫ್ಕೋರ್ಸ್ ಪ್ರಣಯಂ ಅಂದರೆ ಇಟ್ಸ್ ರೊಮ್ಯಾನ್ಸ್, ಲವ್. ಮಿಸ್ಟ್ರಿ. ನೀವು ಆ ಪೋಸ್ಟರ್ ನೋಡಿದ್ರೆ ಅಥವಾ ಟ್ರೈಲರ್ ನೋಡಿದ್ರೆ ಬ್ಯಾಕ್ ಡ್ರಾಪು ಏನೋ ಒಂಥರ ವಿಚಿತ್ರವಾಗಿದೆ. ಥ್ರಿಲ್ಲರ್ ಯಾಕೆ ಅಂದರೆ ಆ ರಕ್ತ ಎಲ್ಲ ನೋಡ್ತಿರಲ್ಲ, ಇಟ್ಸ್ ದಟ್ ಬ್ಲಡ್, ಅದು ಇಟ್ ಇಸ್ ಫ್ಲೋಯಿಂಗ್ ಥ್ರೂ ದ ಪ್ರಣಯಂ ವರ್ಡ್ಸ್. ಆ ಫಿಲ್ಮ್ ಇರೋದು ಹಾಗೇನೆ. ನಾನು ನೋಡಿದಾಗ ಐ ಥಾಟ್ ದಿಸ್ ಇಸ್ ವೆರಿ ವೆರಿ ಡಿಫ್ರೆಂಟ್. ಈ ಫಿಲ್ಮ್ ತುಂಬ ಡಿಫ್ರೆಂಟ್ ಇದೆ. ಯಾಕೆಂದರೆ ಅದು ಜಸ್ಟ್ ರೆಗ್ಯುಲರ್ ಲವ್ ಸ್ಟೋರಿ ಥರ ಹೋಗ್ತಾ ಇಲ್ಲ. ಆಮೇಲೆ ಅದೇನೋ ಮೆಸೇಜ್ ಕೊಡಬೇಕು, ಮಾರಲ್ ಹೇಳಬೇಕು, ಅದೆಲ್ಲ ಟ್ರೈ ಮಾಡ್ತಾ ಇಲ್ಲ, ಪ್ರಿಟೆಂಡು ಮಾಡ್ತಾ ಇಲ್ಲ. ನೀವು ಬನ್ನಿ, 2 hours ನೀವು ಥಿಯೇಟ್ರಲ್ಲಿ ಕೂತ್ಕೊಳ್ಳಿ, ನೀವು ಎಂಜಾಯ್ ಮಾಡ್ಕೊಂಡು ವಾಪಸ್ ಹೋಗ್ತೀರಾ. ದಟ್ ಈಸ್ ಪ್ರಣಯಂ. ಓಕೆ, ಸೊ ಅದು ಬಿಕಾಸ್ ಇದು ಕಾನ್ಸೆಪ್ಟ್ ಇಟ್ ಸೆಲ್ಫ್ ಇಸ್ ಸೋ ಡಿಫ್ರೆಂಟ್. ಹಾಗೇನೆ. ಆ್ಯಂಡ್ ದ ಮೇಕಿಂಗ್,
ಇನ್ನು ನಾಗೇಶ್ ಆಚಾರ್ಯ ಅವ್ರದ್ದು ಕ್ಯಾಮ್ರಾ ವರ್ಕ್ ಇಸ್ ವೆರಿ ಡಿಫ್ರೆಂಟ್, ವೆರಿ ಎಕ್ಸ್ಟ್ರಾರ್ಡಿನರಿ, ತುಂಬ ಫ್ರೆಶ್ ಆಗಿದೆ. ಎಡಿಟಿಂಗ್ ಇರ್ಬೋದು, ಆಮೇಲೆ ಪರ್ಫಾರ್ಮೆನ್ಸಸ್ ತುಂಬ ಸ್ಟ್ರಾಂಗ್ ಇದೆ. ರಾಜಾವರ್ಧನ್ ಮತ್ತು ನೈನಾ ಗಂಗೂಲಿ ಆ್ಯಂಡ್ ಆಲ್ ಸಪೋರ್ಟಿಂಗ್ ಕ್ಯಾಸ್ಟ್ ಇದೆಲ್ಲ ತುಂಬ ಚೆನ್ನಾಗಿದೆ. ಸೊ ಆ ಮೇಕಿಂಗ್ ಟೈಮಲ್ಲಿ ರೀ ರೆಕಾರ್ಡಿಂಗ್ ಟೈಮಲ್ಲಿ ಇಟ್ ವಾಸ್ ಅ ಚಾಲೆಂಜ್. ಐ ಟುಕ್ ಇಟ್ ಅಪ್ ಆಸ್ ಅ ಚಾಲೆಂಜ್. ಇದನ್ನು ಹಿಂಗೆ ಮಾಡಬೇಕಿದು. ಸೌಂಡ್ ಬರೋದು ಇಟ್ ಹ್ಯಾಸ್ ಟು ವಿಜುವಲ್ಸ್ಗೆ ಸಪೋರ್ಟ್ ಮಾಡಬೇಕು. ಓಕೆ, ಇಟ್ ಹ್ಯಾಸ್ ಟು ಮೇಕ್ ಇಟ್ ಲುಕ್ ಎಕ್ಸ್ಟ್ರಾರ್ಡಿನರಿ. ಯಾಕಂದರೆ ವಿಜುವಲ್ಸ್ ಹಾಗೆ ಇದೆ, ಇಟ್ ಶುಡ್ ಮೇಕ್ ಇಟ್ ಲುಕ್. ಸೊ ನಾನು ತುಂಬ ಟೈಮ್ ತೊಗೊಳ್ದೆ ಇದಕ್ಕೆ. ಬ್ಯಾಕ್ಗ್ರೌಂಡ್ಸ್ಗೂ ರೀ ರೆಕಾರ್ಡಿಂಗ್ ಆಲ್ಮೋಸ್ಟ್ 3 months ಮೇಲಾಯಿತು. ಅಷ್ಟೊಂದು ಟೈಮ್ನ ಎಲ್ಲೂ ತೊಗೊಂಡೇನೆ ಇಲ್ಲ. ನಂಗೆ ಯಾರು ಫೋರ್ಸ್ ಮಾಡಲಿಲ್ಲ ಆ ಥರ ಟೈಮ್ ತೊಗೊಳಕ್ಕೆ. ನಮ್ಮ ಡೈರೆಕ್ಟರು ಪರಮೇಶ್ ಯಾರೂ ನನಗೆ ಏನೂ ಹೇಳಲಿಲ್ಲ. ನಾನೇ ಐ ವಾಸ್ ನಾಟ್ ಗೆಟಿಂಗ್ ಸ್ಯಾಟಿಸ್ಫೈಡ್. ಸೊ ನಾನೇ ಜಾಸ್ತಿ ಟೈಮ್ ತೊಗೊಳಕ್ಕೆ ನಾನೇ ರಿಕ್ವೆಸ್ಟ್ ಮಾಡಿದ್ದೆ ಪರಮೇಶ್ ಅವ್ರಿಗೆ. ಫಾರ್ಚುನೇಟ್ಲಿ ಹಿ ಗೇವ್ ಮಿ ದ ಟೈಮ್. ದಟ್ ಈಸ್ ಒನ್ ನೈಸ್ ಥಿಂಗ್. ಅವರು ಇಲ್ಲ ಮುಗಿಸ್ಬಿಟ್ಟು ಹೋಗ್ಬಿಡ್ಬೇಕು, ನಾವು ಬೇಗ 2 weeksಲ್ಲಿ ಮುಗಿಸ್ಕೊಡಿ, ನಾವು ಫಿಲ್ಮ್ ರಿಲೀಸ್ ಮಾಡಬೇಕು, ಅವ್ರು ಆ ಥರ ರಶ್ ಮಾಡಲ್ಲ. ಅವರೂ ಒಂಥರ ಹಿ ವಿಲ್ ವೇಟ್ ಫಾರ್ ಪ್ರಾಪರ್ ಔಟ್ಪುಟ್, ಪ್ರಾಡಕ್ಟು ಫಿನಿಶ್ ಆದಮೇಲೆ ರಿಲೀಸ್ ಟೈಮ್ಗೆ ಅಂತ ಅವ್ರು ಮಾಡ್ತಾರೆ. ಸೊ ಹಾಗೇನೆ ಐ ಎಂಜಾಯ್ಡ್ ವರ್ಕಿಂಗ್ ಆನ್ ದ ಫಿಲ್ಮ್. ಕರೆಕ್ಟ್ ಸರ್. ಪ್ರಣಯಂ ಸಿನಿಮಾ ರೊಮ್ಯಾಂಟಿಕ್ ಲವ್ ಸ್ಟೋರಿ ಹೌದು, ಬಟ್ ರೆಗ್ಯುಲರ್ ಲವ್ ಸ್ಟೋರಿ ಅಲ್ಲ ಅಂತ ಹೇಳಿದ್ರಿ ನೀವು. ಆ್ಯಕ್ಚುಲಿ ಹೌದು, ನೀವು ಆಲ್ಮೋಸ್ಟ್ ಈಗ ಮೆಲಡಿ ಕಿಂಗ್ ಅಂತಾನೆ ಆ್ಯಕ್ಚುಲಿ ಹೆಸರುವಾಸಿ ಆಗಿರುವಂಥವ್ರು ಕನ್ನಡದಲ್ಲಿ. ಎಸ್ಪೆಷಲಿ ಈ ಒಂದು ಸಿನಿಮಾ ವಿಷಯಕ್ಕೆ ಬರೋದಾದರೆ ಟ್ರೈಲರ್ ಮತ್ತು ಟೀಸರ್ ಮತ್ತು ಹಾಡುಗಳಲ್ಲಿ ನೋಡಿದ ಹಾಗೆಯೇ ಹಸಿ ಬಿಸಿ ದೃಶ್ಯಗಳು ನಾವೇನು ಹೇಳ್ತೀವಿ ಅದು ಸ್ವಲ್ಪ ಜಾಸ್ತಿ ಇದೆ. ಆ್ಯಕ್ಚುಲಿ ನೀವು ಈ ಥರದ ಸಿನಿಮಾಗಳಿಗೆ ನೀವು ತುಂಬ ಅಂದರೆ ಕಂಪ್ಲೀಟ್ಲಿ ತುಂಬ ಇಷ್ಟು ರೊಮ್ಯಾನ್ಸ್ ಇರುವಂತಹ ದೃಶ್ಯಗಳಿಗೆ ಅಥವಾ ಸಿನಿಮಾಗೆ ಆ್ಯಕ್ಚುಲಿ ನೀವು ಇಲ್ಲಿ ತನಕ ಮಾಡಿಲ್ಲ. ನನ್ನ ಪ್ರಕಾರ ಮ್ಯೂಸಿಕ್ ಮಾಡಿಲ್ಲ. ಎಷ್ಟು ಚಾಲೆಂಜಿಂಗ್ ಅಂತ ಅನ್ನಿಸ್ತು ನಿಮಗೆ? ಐ ಟುಕ್ ಇಟ್ ಅಪ್ ಆಸ್ ಅ ಚಾಲೆಂಜ್ ಅದು ಮಾಡೋದು. ಯಾಕಂದರೆ ಯು ಆರ್ ರೈಟ್, ಇದು ಯೂಶುವಲ್ ಲವ್ ಸ್ಟೋರಿ ಅಲ್ಲ, ಇದು ವೆರಿ ಡಿಫ್ರೆಂಟ್ ಟೈಪ್. ಆ್ಯಕ್ಚುಲಿ ಹಂಗೆ ನೋಡಿದರೆ ಸಾಂಗ್ಸ್ ಈಸಿ ಪೋರ್ಷನ್. ಅದು ಒಂದು ಸ್ಟೈಲಲ್ಲಿ ಟ್ಯೂನ್ ಸೆಲೆಕ್ಷನ್ ಮಾಡಿ ಮುಗಿಸ್ಕೊಂಡು ಹೋಗ್ಬೋದು. ಪಿಕ್ಚರೈಸೇಷನ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಬೈ ದ ವೇ ಕೊರಿಯೋಗ್ರಫಿ ಮದನ್ ಹರಿಣಿ ಅವ್ರು ಮಾಡಿರೋದು. ಅವ್ರದ್ದು ಆಫ್ಟರ್ ಲಾಂಗ್ ಟೈಮ್ ಐ ಆಮ್ ವರ್ಕಿಂಗ್ ವಿತ್ ದೆಮ್. ಅದು ಬಟ್ ಫಿಲ್ಮ್ ಏನಂದರೆ ಥ್ರೂ ಔಟ್ ದ ಫಿಲ್ಮ್ ಅದು ಇಟ್ ಮೇ ಬಿ ಎ ಮಿಸ್ಟ್ರಿ ಥ್ರಿಲ್ಲರ್, ಬಟ್ ಆ ರೊಮ್ಯಾಂಟಿಕ್ ಎಲಿಮೆಂಟ್ ಫ್ರಮ್ ಫಸ್ಟ್ ರೀಲ್ ಟು ಎಂಡ್ ಅದಿದೆ. ಅದು ದಟ್ ರೊಮ್ಯಾಂಟಿಕ್ ಎಲಿಮೆಂಟ್ ಇಸ್ ದೇರ್. ಬಟ್ ಅದು ಹೆಂಗೆ ಅದು ಚೇಂಜ್ ಆಗತ್ತದು, ಯಾವ ರೀತಿಯಲ್ಲಿ ಹೋಗುತ್ತದು, ಅದು ಚೇಂಜ್ ಆಗುತ್ತೆ. ಆಮೇಲೆ ಅದು ಹೋಗ್ತಾ ಹೋಗ್ತಾ ದಿಸ್ ಆಲ್ವೇಸ್ ಇದು ಯಾಕೆ ಹಿಂಗೆ ಆಗ್ತಿದೆ, ದಟ್ ಮಿಸ್ಟ್ರಿ ಎಲಿಮೆಂಟ್ ಇದೆ ಫಿಲ್ಮಲ್ಲಿ. ಇದೇನೋ ಆಗ್ತಾ ಇದೆ, ವೈ ಇಸ್ ಇಟ್ ಹ್ಯಾಪನಿಂಗ್ ಲೈಕ್ ದಿಸ್, ಏನಾಗ್ತಿದೆ ಅಂತ. ದೆನ್ ಇಟ್ ಬಿಕಮ್ಸ್ ಅ ಥ್ರಿಲ್ಲರ್. ಹಾಗೇನೆ ಹೋಗ್ತಾ ದೆನ್ ದಟ್ಸ್ ವೆನ್ ಯು ಫೈಂಡ್ ಔಟ್. ಅಫ್ಕೋರ್ಸ್ ಬಿಕಾಸ್ ಇಟ್ ಈಸ್ ಮಿಸ್ಟ್ರಿ ಥ್ರಿಲ್ಲರ್, ನಂಗೇನು ಜಾಸ್ತಿ ಹೇಳೋಕ್ಕಾಗಲ್ಲ ಅದ್ರ ಬಗ್ಗೆ. ಅಲ್ಲಿ ಹೋಗಿ ನೋಡ್ದಾಲೆ ನಿಮಗೆ ಗೊತ್ತಾಗ್ತದೆ ನಾನು ಯಾಕೆ ಹಂಗೆ ಹೇಳ್ತಿದ್ದೀನಿ ಅಂತ. ಸರ್ 1997 ಅಮೆರಿಕ ಆವತ್ತಿನ ಕಾಲದ ಒಂದು ಮ್ಯೂಸಿಕಲ್ ರಿಸೆಪ್ಷನಿಗೂ ಇವತ್ತು ಜನ ರಿಸೀವ್ ಮಾಡ್ತಾ ಇರುವಂತಹ ರೀತಿಗೂ ಸಿನಿಮಾ ಸಂಗೀತವನ್ನು ನಿಮಗೆ ಏನು ಡಿಫ್ರೆನ್ಸ್ ಕಾಣಿಸುತ್ತೆ? ಏನು ಅಪ್ಡೇಟ್ ಆಗಿದ್ದಾರೆ ಅಂತ ಅನಿಸುತ್ತೆ ಜನಗಳು ಅಂತ? ಮೇನ್ಲಿ ಡಿಫ್ರೆನ್ಸ್ ಇರೋದು ಸೌಂಡಿಂಗಲ್ಲಿ. ಓಕೆ, ಮೆಲಡೀಸ್ ಆ್ಯಂಡ್ ಆಲ್ ಹ್ಯಾವ್ ರಿಮೈನ್ ಸೇಮ್. ನಮ್ಮ ಮೆಲಡಿ ಇದ್ದರೆ, ಒಳ್ಳೆ ಮೆಲಡಿ ಇದ್ದರೆ ಅದ್ರ ಜೊತೆ ಹೋಗೋಕ್ಕೆ ಒಳ್ಳೆ ಸಾಹಿತ್ಯ ಇದ್ದರೆ, ಐ ಮೀನ್ ದಟ್ ಈಸ್ ದ ಮೇನ್ ಥಿಂಗ್. ಅದೇ ಮೇನ್. ಯಾಕಂದರೆ ನೀವು ಯಾವ್ದಾದ್ರು ಹಳೆ ಸಾಂಗ್ನ ಜ್ಞಾಪಿಸ್ಕೊಂಡಾಗ, ಅಥವಾ ನೀವು ಎಲ್ಲರೂ ಸುಮ್ಮನೆ ಹಮ್ ಮಾಡ್ತಿರೋವಾಗ, ಅಥವಾ ಶವರಲ್ಲಿ ಏನೋ ಹಾಡ್ತಿರೋವಾಗ, ಅಥವಾ ಏನಾದ್ರು ನೀವೇನು ಮಾಡ್ತೀರಾ, ನೀವು ಆ ಟ್ಯೂನ್ ಹಮ್ ಮಾಡ್ತೀರಾ ಮತ್ತು ಆ ಸಾಹಿತ್ಯ ಹೇಳ್ಕೊಂಡು ಹೋಗ್ತೀರಾ, ರೈಟ್? ಅದ್ರ ಬಗ್ಗೆ ಅದ್ರ ಜೊತೆಯಲ್ಲಿ ಆ ಸೌಂಡಿಂಗ್ ಎಲ್ಲ ಏನೇನಿದೆಯೋ, ಅರೇಂಜ್ಮೆಂಟ್ಸ್ ಅದೆಲ್ಲ ನಿಮಗೆ ಯು ಡೋಂಟ್ ಕೇರ್ ಅಬೌಟ್ ದಟ್. ಅದು ಹೆಂಗೆ ಬೇಕಾದ್ರೂ ಇರ್ಬೋದು. ಇವಾಗ ಎಷ್ಟೋ ಕವರ್ ಸಾಂಗ್ಸ್ ಮಾಡ್ತಾರೆ, ಮತ್ತು ಎಷ್ಟೋ ಇದು ಆಕಪೆಲ್ಲ ಸಾಂಗ್ಸ್ ಹಂಗೆ ಸುಮ್ಮನೆ ಹಾಡೋದು, ಆ ಥರ ಎಲ್ಲ. ಫಾರ್ ಎಕ್ಸಾಂಪಲ್ ಈ ಪ್ರಣಯಮಲ್ಲೂ ನಾನು ಆಗಲೇ ಇದು ನೋಡಿದ್ದೀನಿ. ಎಷ್ಟೋ ಜನ ಇದು ಕನ್ನಡ ಗೊತ್ತಿಲ್ಲದೆ ಇರೋರು ದೇ ಹ್ಯಾವ್ ಅಟೆಂಪ್ಟೆಡ್ ಆ್ಯಂಡ್ ಸಂಗ್ ಜಸ್ಟ್ ಲೈಕ್ ದಟ್ ಆ ಹಾಡನ್ನು. ಹಾಗೇನೆ ಏನು ಇನ್ಸ್ಟ್ರುಮೆಂಟೇಷನ್ ಇಲ್ಲದೆ ಏನೂ ಇಲ್ಲ. ಸೊ ಅದು ಚೇಂಜ್ ಆಗಿಲ್ಲ, ದಟ್ ಆಸ್ಪೆಕ್ಟ್ ಅದು ರಿಮೈನ್ ಸೇಮ್. ಬಟ್ ಏನು ಚೇಂಜ್ ಆಗಿದೆ ಅಂದರೆ ಯಾವ ರೀತಿಯಲ್ಲಿ ಹಾಡು ಸೌಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸೇಮ್ ಮೆಲಡಿ ಇಟ್ಕೊಂಡ್ರೆ ಇವತ್ತು ಮಾಡಿರೋ ಸೌಂಡಿಂಗ್ ಕೇಳಿದರೆ 25 years ago ಮಾಡಿರೋ ಸೌಂಡಿಂಗ್ ಕೇಳಿದರೆ ಮೆಲಡಿ ಸೇಮ್ ಇರುತ್ತೆ, ಬಟ್ ದ ಸೌಂಡಿಂಗ್ ವಿಲ್ ಬಿ ಡಿಫ್ರೆಂಟ್, ಸ್ಲೈಟ್ಲಿ ಡಿಫ್ರೆಂಟ್, ಮೇ ಬಿ ನಾಟ್ ವೆರಿ ಡಿಫ್ರೆಂಟ್, ಸ್ಲೈಟ್ಲಿ ಡಿಫ್ರೆಂಟ್. ಯಾಕೆಂದರೆ ನಾವು ಇದು ಮ್ಯೂಸಿಕ್ ಪ್ರೊಡ್ಯೂಸ್ ಮಾಡೋ ರೀತಿಯೂ ಚೇಂಜ್ ಆಗಿದೆ. ಈ ಸಾಫ್ಟ್ವೇರು ಆ್ಯಂಡ್ ವರ್ಚುವಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳ್ತೀವಿ ನಾವೆಲ್ಲ, ಅದ್ರ ಸೌಂಡಿಂಗ್ ಎಲ್ಲ ಚೇಂಜ್ ಆಗಿದೆ ತುಂಬ.
ಬೇಸಿಕಲಿ ಬಿಕಾಸ್ ಆಫ್ ದ ಚೇಂಜ್ ಇನ್ ದ ಇನ್ಸ್ಟ್ರೂಮೆಂಟ್ ಸೌಂಡಿಂಗ್ ಬೇರೆ ತರ ಕೇಳ್ತಾ ಇದೆ. ಸೌಂಡಿಂಗ್ ಬೇರೆ ಥರ ಕೇಳುತ್ತೆ. ಆ ಸೇಮ್ ಇನ್ಸ್ಟ್ರೂಮೆಂಟ್ ಇವಾಗಲೂ ಫಾರ್ ಎಕ್ಸಾಂಪಲ್ ಸಾಫ್ಟ್ವೇರಲ್ಲಿ ಮುಂಚೆ ಎಲ್ಲ ಸಾಫ್ಟ್ವೇರಲ್ಲಿ ಅಷ್ಟೊಂದು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇರ್ತಿರ್ಲಿಲ್ಲ. ಆಲ್ಮೋಸ್ಟ್ ಎವ್ರಿಥಿಂಗ್ ವಾಸ್ ಲೈವ್. ಇವಾಗ ನಾನು ತುಂಬ ಲೈವ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತೀನಿ, ಬಟ್ ಅದ್ರ ಜೊತೆಯಲ್ಲಿ ತುಂಬ ಸಾಫ್ಟ್ವೇರ್ ಇನ್ಸ್ಟ್ರೂಮೆಂಟ್ಸು ಯೂಸ್ ಮಾಡ್ತೀನಿ ನಾನು. ಓಕೆ, ಅದಕ್ಕೇನೆ ಸೌಂಡಿಂಗ್ ಚೇಂಜ್ ಆಗುತ್ತೆ. ಸರ್ ಆ್ಯಕ್ಚುಲಿ ಆಸ್ ಎ ಕಾಮನ್ ಲೇಮನ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋದಾದ್ರೆ, ಈಗ ನಾನೀಗ ಐ ಆಮ್ ನಾಟ್ ಅ ಮ್ಯೂಸಿಕ್ ಡೈರೆಕ್ಟರ್, ಬಟ್ ನನಗೆ ಚಿಕ್ಕ ವಯಸ್ಸಲ್ಲಿ ನಮ್ಗೆ ಯಾವಾಗಲೂ ಟ್ಯೂನ್ ಜ್ಞಾಪಕ ಇರ್ತಾ ಇತ್ತು, ಅಷ್ಟೇ. ಕರೆಕ್ಟ್. ಲಿರಿಕ್ಸ್ ಜ್ಞಾಪಕ ಇರಲ್ಲ ನಮ್ಗೆ ಆ್ಯಕ್ಚುಲಿ. ಏನು ಅಂದರೆ ಬಟ್ ಹೋಗ್ತಾ ಹೋಗ್ತಾ ನಮಗೆ ಒಂದು ತಿಳುವಳಿಕೆ ಬರ್ತಾ ಲಿರಿಕ್ಸ್ನ ನಾವು ಗಮನಿಸೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅವಾಗ ಇಟ್ ಇಸ್ ಲೈಕ್ ಬೋತ್, ಅಂದರೆ ಲಿರಿಕ್ಸ್ ಮತ್ತೆ ಟ್ಯೂನ್ ಎರಡೂ ಕೇಳ್ಕೊಂಡು ನಮಗೆ ತುಂಬ ಖುಷಿಯಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಹೌ ಡಸ್ ಅ ಮ್ಯೂಸಿಕ್ ಡೈರೆಕ್ಟರ್ ಥಿಂಕ್ ಆ್ಯಕ್ಚುಲಿ ಇನ್ ಹಿಸ್ ಚೈಲ್ಡ್ಹುಡ್? ಅಂದರೆ ನಿಮಗೂ ಹಾಗೆ ಇತ್ತಾ ಸರ್, ಹೇಗೆ ಅಂತ? ಅಲ್ಲ, ನನಗೆ ವೆರಿ ಸಿಂಪಲ್. ಏನಂದರೆ ನಾನು ಟ್ಯೂನ್ ಮಾಡಿ ಲಿರಿಸಿಸ್ಟ್ ಕೊಡೋದು. ಕರೆಕ್ಟ್. ನಾನು ಮಾಡಿದಾಗ, ನಾನು ಕಂಪೋಸ್ ಮಾಡಿದಾಗ ಐ ಆಮ್ ಕೇರ್ಫುಲ್ ದಟ್ ಅದಕ್ಕೆ ಅವ್ರಿಗೆ ಸ್ಪೇಸ್ ಕೊಡಬೇಕು. ದ ಟ್ಯೂನ್, ದ ಮೆಲಡಿ ಹ್ಯಾಸ್ ಬಿ ಸಚ್ ದಟ್ ಸಾಹಿತ್ಯ ಬರೆಯೋಕ್ಕೆ ಅದು ಇನ್ನು ಈಸಿ ಆಗುತ್ತೆ, ಆ್ಯಂಡ್ ಸಾಹಿತ್ಯ ಕೇಳುತ್ತೆ, ಆ್ಯಂಡ್ ಹಾಡೋಕೆ ಈಸಿ ಇರುತ್ತೆ. ಓಕೆ, ಆಮೇಲೆ ಕಾಂಪೋಸಿಷನ್ ಏನು ಮಾಡಬೇಕು ಅಂದರೆ ಅದು ಹಾಡೋಕೆ ಈಸಿ ಇರಬೇಕು. ಓಕೆ, ಸಾಹಿತ್ಯ ಬರೆಯೋಕ್ಕೆ ಮಾತ್ರ ಅಲ್ಲ, ಹಾಡೋಕೆ ಈಸಿ ಇರಬೇಕು. ಫಾರ್ ಎಕ್ಸಾಂಪಲ್ ಒಂದೇ ಲೈನ್ ಕಂಟಿನ್ಯೂಸ್ ಆಗಿ 1 ನಿಮಿಷ ಹೋಗ್ತಾ ಇದ್ರೆ ಅದು ಯಾರಿಗೂ ಹಾಡೋಕ್ಕಾಗಲ್ಲ. ನಾವು ರೆಕಾರ್ಡ್ ಮಾಡ್ಕೋಬೋದು ಹೇಗೆ ಪ್ಯಾಚ್ ಮಾಡಿಕೊಂಡು, ಬಟ್ ದಟ್ ಈಸ್ ನೋ ಯೂಸ್. ರೆಕಾರ್ಡ್ ಮಾಡೋಕ್ಕಾಗಲ್ಲ. ಆಮೇಲೆ ಅಷ್ಟು ಉದ್ದ ಲೈನ್ ಕೊಟ್ಟರೆ ನಾನು ಸಾಹಿತ್ಯ ಏನು ಬರೀತಾರೆ ಅಷ್ಟು ಉದ್ದ ಲೈನ್ಗೆ ಬರೀತಾರೆ, ಬಟ್ ಅದೇನೋ ಇಟ್ ವಿಲ್ ನಾಟ್ ಸ್ಟೇ ವಿತ್ ಪೀಪಲ್. ಸೊ ಕರೆಕ್ಟ್. ಬಟ್ ಅಲ್ಲ, ಅದೇ ಆಸ್ ಎ ಕಿಡ್ ನೀವು ಆ್ಯಕ್ಚುಲಿ ನಿಮಗೂ ಕೂಡ ಹಂಗೇನ, ಅಂದರೆ ಬರೀ ಟ್ಯೂನ್ ಮಾತ್ರ ನೀವು ಗಮನಿಸ್ತಾ ಇದ್ರಾ? ಅಂದರೆ ಹೌ ಡಿಡ್ ಮ್ಯೂಸಿಕ್ ಫ್ಯಾಸಿನೇಟ್ ಯು ಬೇಸಿಕಲಿ? ಹೌದು, ಟ್ಯೂನ್ ಮಾತ್ರ ಗಮನಿಸಿದೆ ಅಂತ ಹೇಳ್ಬೋದು. ಬಿಕಾಸ್ ನಾನು ಸಣ್ಣ ವಯಸ್ಸಿಂದ ನಾನು ಕೇಳ್ತಿದ್ನಲ್ಲ, ಆವಾಗ ನನಗೆ ಲ್ಯಾಂಗ್ವೇಜು ಐ ವಾಸ್ ನಾಟ್ ಪೇಯಿಂಗ್ ಮಚ್ ಅಟೆನ್ಷನ್ ಟು ಲ್ಯಾಂಗ್ವೇಜ್. ಆ್ಯಂಡ್ ಆ ಕಾಲದಲ್ಲಿ ಹಿಂದಿ ಸಾಂಗ್ಸ್ ತುಂಬ ಬರೋದು. ಯಾಕೆಂದರೆ ರೇಡಿಯೋ ಸ್ಟೇಷನ್ ಎರಡೇ ಇದ್ದಿದ್ದು, ವಿವಿಧ ಭಾರತಿ ಮತ್ತು ರೇಡಿಯೋ ಸಿಲೋನ್ ಅಂತ. ಆ್ಯಂಡ್ ಓನ್ಲಿ ಹಿಂದಿ ಸಾಂಗ್ಸ್ ವುಡ್ ಕಮ್. ಸೊ ನನಗೆ ನಂಗೆ ಹಿಂದಿ ಅಷ್ಟು ಗೊತ್ತಿರಲಿಲ್ಲ. ನಾಟ್ ವೆರಿ ಗುಡ್. ಈವನ್ ನೌ ಐ ಆಮ್ ನಾಟ್ ವೆರಿ ಗುಡ್ ಇನ್ ಹಿಂದಿ. ಮಾತಾಡ್ತೀನಿ ಏನೋ, ಬಟ್ ಇಟ್ಸ್ ಓಕೆ, ಐ ಕ್ಯಾನ್ ಗೆಟ್ ಬೈ. ಸೊ ಲ್ಯಾಂಗ್ವೇಜ್, ಫಾರ್ ಎಕ್ಸಾಂಪಲ್ ಐ ಲಿಸನ್ ಟು ಲ್ಯಾಟಿನ್ ಮ್ಯೂಸಿಕ್. ದಟ್ಸ್ ಮೈ ಫೇವ್ರೆಟ್. ಮೈ ಫೇವ್ರೆಟ್ ಮ್ಯೂಸಿಕ್ ಇಸ್ ಲೈಕ್ ದ ಲ್ಯಾಟಿನ್ ಮ್ಯೂಸಿಕ್ ಆಫ್, ಫಾರ್ ಎಕ್ಸಾಂಪಲ್ ಶಕೀರಾ ಅವರೆಲ್ಲ ಹಾಡ್ತಾರಲ್ಲ ಲ್ಯಾಟಿನ್. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಲ್ಯಾಂಗ್ವೇಜ್, ಐ ಡೋಂಟ್ ನೋ ಒನ್ ವರ್ಡ್ ಆಫ್ ಇಟ್, ಬಟ್ ಐ ಲವ್ ದ ಸಾಂಗ್ಸ್. ಹಂಗೆ. ಎಸ್ ಸರ್. ಸರ್, ಇನ್ನು ಆ್ಯಕ್ಚುಲಿ ಈಗ ಆ್ಯಸ್ ಪರ್ ಸರ್ಟನ್ ಸೈಂಟಿಫಿಕ್ ರಿಪೋರ್ಟ್ಸ್ ಅಥವಾ ರಿಸರ್ಚ್ ಏನು ಅಂತ ಹೇಳಿದ್ರೆ, ಈಗ ಮ್ಯೂಸಿಷಿಯನ್ಸ್ ಬ್ರೈನ್ ಇದೆಯಲ್ಲ ಆ್ಯಕ್ಚುಲಿ, ಅಂದರೆ ನಾರ್ಮಲ್ ಬ್ರೈನ್ಗಿಂತ ಜಾಸ್ತಿ ಸ್ವಲ್ಪ ಖರ್ಚಾಗುತ್ತೆ ಅಂತ ಆ್ಯಕ್ಚುಲಿ ನಾವು ಕೇಳ್ಪಟ್ಟಿದ್ದೀವಿ. ಎಷ್ಟೊಂದು ಸಲ ನಾನು ಕೂಡ ಓದಿದ್ದೀನಿ ಅದು ಆ್ಯಕ್ಚುಲಿ. ಇದಕ್ಕೆ ನಿಮ್ಮ ಎಷ್ಟರ ಮಟ್ಟಿಗೆ ಸಹಮತ ಇದೆ ಅಂತ ಇದ್ರ ಬಗ್ಗೆ? ನಾನು ಅದು ಕೇಳಿದ್ದೀನಿ, ಬಟ್ ಮೇ ಬಿ ವಾಟ್ ಇಟ್ ಈಸ್ ಇನ್ ಮ್ಯೂಸಿಕಲ್ಲಿ, ಐ ಡೋಂಟ್ ನೋ, ದೇರ್ ಇಸ್ ಲಾಟ್ ಆಫ್ ಮ್ಯಾಥಮೆಟಿಕ್ಸ್ ಇನ್ ಮ್ಯೂಸಿಕ್. ಓಕೆ. ಎಸ್ಪೆಷಲಿ ಇದು ಸಾಂಗ್ ಫಾರ್ಮು ಅಥವಾ ಈವನ್ ವೆರಿ ಬೇಸಿಕ್ ಮ್ಯೂಸಿಕ್ ಸ್ಟ್ರಕ್ಚರ್, ಸಾಂಗ್ ಸ್ಟ್ರಕ್ಚರು, ಇದೆಲ್ಲ ಮಾಡೋದು, ದೇರ್ ಇಸ್ ಲಾಟ್ ಆಫ್ ಮ್ಯಾಥಮೆಟಿಕ್ಸ್ ಇನ್ವಾಲ್ವ್ಡ್. ಕಾಮನ್ ಸೆನ್ಸ್ ಮ್ಯಾಥಮೆಟಿಕ್ಸ್, ಕಾಂಪ್ಲೆಕ್ಸ್ ಅಲ್ಲ. ಜಸ್ಟ್ ಫಾರ್ ಎಕ್ಸಾಂಪಲ್ ಒಂದು ಸಾಂಗ್ 3 minutes ಲಾಂಗ್ ಇತ್ತು ಅಂದರೆ ಅದ್ರಲ್ಲಿ ಪಲ್ಲವಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಚರಣ, ಪಲ್ಲವಿ, ಆ ಥರ ಇದು ಅಂದರೆ ಒಂದೊಂದು ಯಾವ ಲೆಂತ್ ಇರುತ್ತೆ, ಅದು ಹೆಂಗೆ ಬ್ರೇಕಪ್ ಮಾಡ್ತಿದ್ದಾರೆ ನೀವು, ಡಿಪೆಂಡಿಂಗ್ ಆನ್ ದ ಸ್ಪೀಡ್ ಆಫ್ ದ ಸಾಂಗ್, ದ ಟೆಂಪೋ, ಆ ಥರ. ಸೊ ಆ ಥರ ತುಂಬ ಮ್ಯಾಥಮೆಟಿಕ್ಸ್ ಇದೆ ಅದರಲ್ಲಿ. ಸೊ ಮೇ ಬಿ ದಟ್ ಹ್ಯಾಸ್ ಸಮ್ ಕನೆಕ್ಷನ್, ಐ ಡೋಂಟ್ ನೋ. ಸೊ ನಿಮಗೆ ಮ್ಯಾಥ್ ಕಾಮನ್ ಸೆನ್ಸ್ ಇದ್ದರೆ ಯು ಡೋಂಟ್ ಹ್ಯಾವ್ ಟು ಬಿ ಮ್ಯಾಥಮೆಟಿಕಲ್ ಎಕ್ಸ್ಪರ್ಟ್ ಮ್ಯೂಸಿಕ್ ಮಾಡೋಕ್ಕೆ. ನಾನು ಹಂಗೆ ಹೇಳ್ತಿಲ್ಲ, ಬಟ್ ನಿಮಗೆ ನ್ಯಾಚುರಲ್ ಆಗಿ ಇರುತ್ತೆ. ಮೋಸ್ಟ್ ಮ್ಯೂಸಿಷಿಯನ್ಸ್, ಯು ಟಾಕ್ ಟು ಎನಿ ಮ್ಯೂಸಿಷಿಯನ್, ಐ ಆಮ್ ಗ್ಯಾರಂಟಿ ಅವ್ರಿಗೆ ಈ ಸ್ವಲ್ಪ ಬೇಸಿಕ್, ದೇ ಮೇ ಥಿಂಕ್ ಅವ್ರಿಗೆ ಗೊತ್ತಿಲ್ಲ ಮ್ಯಾಥು, ಬಟ್ ದೇ ವಿಲ್ ಹ್ಯಾವ್ ದಟ್ ಬೇಸಿಕ್ ಇದು ಸೆನ್ಸ್ ಇರುತ್ತೆ. ಕೌಂಟ್ ಹೋಗ್ತಾ ಇರೋ ಸೆನ್ಸ್ ಇರುತ್ತೆ. ಒಂದು ಸಾಂಗ್ ಕೇಳ್ತಿರೋವಾಗ ಈವನ್ ಇಫ್ ದೇ ನಾಟ್ ಪೇಯಿಂಗ್ ಅಟೆನ್ಷನ್, ಇದು ಎಷ್ಟು ಬಾರ್ ಮುಗೀತು, ಎಷ್ಟು ಇದಾಯಿತು, ರಿದಮ್ ಎಷ್ಟು ಹೆಂಗೆ ಹೋಯ್ತು, ಎಲ್ಲಿ ಜಾಯ್ನ್ ಆಗಬೇಕು, ಅದೆಲ್ಲ ನ್ಯಾಚುರಲ್ ಆಗಿ ಬರುತ್ತೆ. ಎಲ್ಲ ಮನುಷ್ಯನಿಗೂ ಕ್ರಿಯೇಟಿವ್ ಟೈಮಿಂಗ್ ಅಂತ ಒಂದಿರುತ್ತೆ ಆ್ಯಕ್ಚುಲಿ. ಒಬ್ಬೊಬ್ಬರಿಗೆ ಒಂದೊಂದು ಟೈಮ್ ಅದು. ಕೆಲವರಿಗೆ ಸ್ನಾನ ಮಾಡುವಾಗ ಬರುತ್ತೆ, ಕೆಲವರಿಗೆ ಬೈಕ್ ರೈಡ್ ಮಾಡುವಾಗ ಅವ್ರ ಬ್ರೈನ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಆ ಥರದ್ದೆಲ್ಲ. ನಿಮ್ಮ ಕ್ರಿಯೇಟಿವ್ ಟೈಮಿಂಗ್ ಯಾವುದು ಸರ್? ಅದು ಹೇಳೋಕ್ಕಾಗಲ್ಲ, ಯಾವ ಬೇಕಾದ್ರೂ ಆಗ್ಬೋದು ಅದು. ನೀವು ಹೇಳಿದ ಪ್ರಕಾರ ಇಟ್ ಕ್ಯಾನ್ ಹ್ಯಾಪನ್ ಎನಿ ಟೈಮ್. ಫಾರ್ಚುನೇಟ್ಲಿ ಈ ನಡುವೆ ದಿಸ್ ಇಸ್ ವೆರಿ ಯೂಸ್ಫುಲ್. Your phone ಇದೆಲ್ಲ, I just record the idea into my voice memo. Okay, ಆ ವಾಯ್ಸ್ ಮೆಮೊ ಬರೀ ನನಗೆ ಅರ್ಥ ಆಗ್ತಿ, ಇನ್ಯಾರಿಗೂ ಅರ್ಥ ಆಗಲ್ಲ. ಅದು ಕೇಳಿದರೆ ಅದು ನಾನು ಹಾಡ್ತಿರೋದು ಟ್ಯೂನ್, ನೋಬಡಿ ಎಲ್ಸ್ ಕ್ಯಾನ್
ಅಂಡರ್ಸ್ಟ್ಯಾಂಡ್, ನಾಟ್ ಇವನ್ ಮ್ಯೂಸಿಷಿಯನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅದ್ರಲ್ಲಿ ನಾ ಏನು ಹೇಳ್ತಿದ್ದೀನಿ ಅಂತ. ನನಗೆ ಒಂದ್ಸಲಿ ಇಮಿಡಿಯೇಟ್ ಅರ್ಥ ಆಗಲ್ಲ. ದೆನ್ ಆಫ್ಟರ್ ಲಿಸ್ನಿಂಗ್ ದೆನ್ ಐ ರಿಯಲೈಸ್ ಓಕೆ ಇದು. ಸೊ ಮುಂಚೆ ಎಲ್ಲ ಇವನ್ ಮುಂಗಾರು ಮಳೆ ಟೈಮ್ ಅಲ್ಲೂ ಅಮೇರಿಕಾ ಟೈಮ್ ಈ ಥರ ಎಲ್ಲ ಇದಿರಲಿಲ್ಲ. ನಾನು ಸಪ್ರೇಟ್ ಕೆಸೆಟ್ ರೆಕಾರ್ಡರ್ ಇಟ್ಕೊಂಡು ಹೋಗ್ತಾ ಇರಬೇಕು, ಅಥವಾ ಇದು ಬರ್ಕೋಬೇಕು, ನೋಟ್ಸ್ ಬರ್ಕೋಬೇಕು ವೆಸ್ಟರ್ನ್ ನೋಟೇಷನಲ್ಲಿ, ಆ ಥರ. ಸೊ ಇವಾಗ ಇಟ್ಸ್ ಲಾಟ್ ಈಸಿಯರ್. ಕರೆಕ್ಟ್ ಸರ್. ಸರ್ ಆ್ಯಕ್ಚುಲಿ ಕ್ರಿಯೇಟಿವಿಟಿ ಇದೆ ಅಂದ ತಕ್ಷಣ ಅಲ್ಲಿ ಪ್ರೆಷರ್ ಇರಬಾರ್ದು, ಅಂದರೆ ಒತ್ತಡ ಯಾವುದು ಇರ್ಬೋದು. ಎಕ್ಸಾಕ್ಟ್ಲಿ, ಪ್ರೆಷರ್ ಇಟ್ಕೊಡ್ದು. ಆ್ಯಂಡ್ ಯು ಶುಡ್ ಹ್ಯಾವ್ ಕಾನ್ಫಿಡೆನ್ಸ್ ದಟ್ ಅದು ಬರುತ್ತೆ. ನನಗೆ ಗೊತ್ತು ಅದು ಇವತ್ತು ಬರದೇ ಇರ್ಬೋದು, ನಾಳೆ ಬರದೇ ಇರ್ಬೋದು, ಇಟ್ ವಿಲ್ ಕಮ್. ಒಂದ್ಸಲ ಇಮಿಡಿಯೇಟಾಗಿ ಬಂದ್ಬಿಡುತ್ತೆ. ಸೊ ಅದು ಇಟ್ ಹ್ಯಾಪನ್ಸ್ ಆಟೋಮ್ಯಾಟಿಕಲಿ. ಐ ಆಮ್ ಫಾರ್ಚುನೇಟ್. ಸರ್ ಆ್ಯಕ್ಚುಲಿ ಮನೋ ಮೂರ್ತಿ ಸರ್ ಆ್ಯಕ್ಚುಲಿ ಕೊಟ್ಟಿರುವಂತಹ ಬಹಳಷ್ಟು ಹಾಡುಗಳು ಕನ್ನಡದ ಪ್ರೇಕ್ಷಕರಿಗೆ ತುಂಬಾ ಹತ್ತಿರ ಆಗಿದೆ. ಸರ್ ನೀವೀಗ ಒಂದು ಪರ್ಟಿಕ್ಯುಲರ್ ಈಗ ಯಾವುದೋ ಒಂದು ಸೀನೋ ಅಥವಾ ಇನ್ನೊಂದೇನೋ ಈ ಥರದ ವಿಷಯಕ್ಕೆ ನಾವು ಲಿರಿಕ್ಸ್ ಬರೀಬೇಕು ಅಂತ ಡೈರೆಕ್ಟರ್ ಬಂದು ಹೇಳಿದಾಗ ವಾಟ್ ಈಸ್ ಯುವರ್ ಥಾಟ್ ಪ್ರೊಸೆಸ್ ಸರ್? ಅಂದರೆ ಯಾವ ರೀತಿ ಅದು ಹೌ ವಿಲ್ ಯು ಅರೈವ್ ಅಟ್ ದ ಫೈನಲ್ ಪ್ರಾಡಕ್ಟ್ ಅಂತ ಹೆಂಗೆ ಅರೈವ್ ಆಗ್ತೀರಾ? ಆ್ಯಕ್ಚುಲಿ ಫೈನಲ್ ಪ್ರಾಡಕ್ಟ್ ಶುರು ಆಗೋದು ಟ್ಯೂನ್ ಸೆಲೆಕ್ಷನಿಂದ. ಓಕೆ, ಒಂದೊಂದು ಸಿಚುವೇಶನಲ್ಲಿ ನಂಗೆ ಮುಂಚೆ ಲಿರಿಕ್ಸ್ ಒಂದೆರಡು ಲೈನ್ ಲಿರಿಕ್ಸ್ ಕೊಟ್ಟಿರ್ತಾರೆ, ನಾನು ಅದಕ್ಕೆ ಟ್ಯೂನ್ ಮಾಡಿ ಅವ್ರು ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಸಾರಿ ಟು ಇಂಟರಪ್ಟ್, ಈ ನಿನ್ನಿಂದಲೇ ಸಾಂಗ್ದು ಆ್ಯಕ್ಚುಲಿ ಹೆಂಗೆ ಅಂದರೆ ಹೌ ಡಿಡ್ ಯು ಅರೈವ್ ಅಟ್ ದ ಫೈನಲ್ ಟ್ಯೂನ್ ಅಥವಾ ಫೈನಲ್ ಸಾಂಗ್ ಅಂತ ಜಸ್ಟ್ ಅದು ಎಕ್ಸ್ಪ್ಲೈನ್ ಮಾಡೋದಾದ್ರೆ ಎಕ್ಸಾಂಪಲ್. ಆ ಟ್ಯೂನು ಐ ಮೀನ್ ಐ ಹ್ಯಾಡ್ ಸ್ಕ್ರ್ಯಾಚ್ ಟ್ಯೂನ್ಸ್ ಅಂತ ಇಟ್ಕೊಂಡಿದ್ದೀನಿ ನಾನು. ಯಾವಾಗಲೂ ಯಾರು ಬಂದಾಗ ಡೈರೆಕ್ಟರು ದ ಫಸ್ಟ್ ಥಿಂಗ್ ಐ ಡೂ ಇಸ್ ಆ ಸಿಚುವೇಶನ್ ಪ್ರಕಾರ ನಂಗೆ ಅವ್ರು ಡಿಸ್ಕ್ರೈಬ್ ಮಾಡಿರ್ತಾರಲ್ಲ, ಐ ವುಡ್ ಶಾರ್ಟ್ ಲಿಸ್ಟೆಡ್ ಸಮ್ ಸ್ಕ್ರ್ಯಾಚ್ ಟ್ಯೂನ್ಸ್, ಡೆಮೋ ಟ್ಯೂನ್ಸ್ 5, 6, 7, 8 ಎಷ್ಟು ಬೇಕೋ ಅಷ್ಟು. ಅವರು ಅದನ್ನ ಕೇಳಿ ದೇ ಹ್ಯಾವ್ ಟು ಡಿಸೈಡ್. ಓಕೆ, ದಟ್ ಈಸ್ ದ ಮೋಸ್ಟ್ ಕ್ರೂಷಿಯಲ್ ಪ್ರಾಸೆಸ್. ಆ ಮೋಸ್ಟ್ ಕ್ರೂಷಿಯಲ್ ಪ್ರಾಸೆಸ್ಸು. ಆ್ಯಂಡ್ ಅದನ್ನು ಸಮ್ ಡೈರೆಕ್ಟರ್ಸ್ ಆರ್ ವೆರಿ ಗುಡ್ ಅಟ್ ಇಟ್. ನಾನು ಹೇಳಿದ್ನಲ್ಲ 4 ಜನ, ಪ್ರಕಾಶ್ ಸರ್, ಯೋಗರಾಜ್ ಭಟ್ ಸರ್, ನಾನು ನಾಥೇಳಿ, ಚಂದ್ರಶೇಖರ್, ರಮೇಶ್ ಅವರು, ದೇ ವೆರಿ ಗುಡ್ ಅಟ್ ದಟ್. ಆ ಟ್ಯೂನ್ ಸೆಲೆಕ್ಷನ್ನು ಅಕಸ್ಮಾತ್ ಅಲ್ಲಿ ಸಿಗಲಿಲ್ಲ ಅಂದರೆ ದೆನ್ ಐ ವಿಲ್ ಟ್ರೈ ಸಮಥಿಂಗ್ ಎಲ್ಸ್, ಫ್ರೆಶಾಗಿ ಟ್ರೈ ಮಾಡ್ತೀನಿ. ಎನಿವೇ ದಟ್ ಈಸ್ ದ ಮೋಸ್ಟ್ ಕ್ರೂಷಿಯಲ್ ಸ್ಟೆಪ್. ಅದೇನೇ ಮೋಸ್ಟ್ ಟೈಮ್ ಕನ್ಸ್ಯೂಮಿಂಗ್ ಸ್ಟೆಪ್ ಅಂತ ಹೇಳ್ಬೋದು. ಆ ಟ್ಯೂನ್ ಸೆಲೆಕ್ಷನ್ ಮಾಡೋಕ್ಕೆ ನನಗೆ ಮಾಡೋಕ್ಕಾಗಲ್ಲ ಅದು, ಬಿಕಾಸ್ ಐ ಆಮ್ ಇನ್ಸೈಡ್ ದ ಬಾಕ್ಸ್. ನನಗೆ ಐ ಡೋಂಟ್ ನೋ ಈ ಟ್ಯೂನ್ ಬೆಟರಾ, ಆ ಟ್ಯೂನ್ ಬೆಟರಾ, ಐ ಡೋಂಟ್ ನೋ. ನನಗೆ ಗೊತ್ತಿಲ್ಲ ಅದು. ದಟ್ ಓನ್ಲಿ somebody else listening, ಥರ್ಡ್ ಪಾರ್ಟಿ ಫಸ್ಟ್ ಟೈಮ್ ಬಂದು ಕೇಳಿದಾಗ ಮತ್ತು ಅವ್ರಿಗೆ ಸಿಚುವೇಶನ್ ಗೊತ್ತೇನಿದೆ, ಏನು ವರ್ಕ್ ಆಗುತ್ತೆ. ಸೊ ಅದು ಆಗಿದ ತಕ್ಷಣ ಮೋಸ್ಟ್ ಇಂಪಾರ್ಟೆಂಟ್. ಆಮೇಲೆ ಎಲ್ಲ ಎವ್ರಿಥಿಂಗ್ ಇಸ್ ಫಾಲ್ಸ್ ಇನ್ ಟು ಪ್ಲೇಸ್ ಈಸಿಲಿ ಆಫ್ಟರ್ ದಟ್. ಸೊ ಅದಾದಮೇಲೆ ಐ ಫಿನಿಶ್ ಕಂಪೋಸಿಂಗ್ ದ ಸಾಂಗ್. ಆ ಟ್ಯೂನ್ ಬಂತಲ್ಲ, ಅದು ಪಲ್ಲವಿ ಇರುತ್ತೆ. ಅದು ಯೂಶ್ವಲಿ ಆ ಸ್ಕ್ರ್ಯಾಚ್ ಟ್ಯೂನ್ಸಲ್ಲಿ ಓನ್ಲಿ ಪಲ್ಲವಿ ಇರುತ್ತೆ. ಚರಣ ನಿಮ್ಗೆ ಗೊತ್ತಲ್ಲ, ಪಲ್ಲವಿ ಚರಣ, ಚರಣ ಅಲ್ಲ, ದೆನ್ ಐ ವಿಲ್ ಕಂಪೋಸ್ ದ ಚರಣ ಫಾರ್ ದಟ್. ಓಕೆ, ಕಂಪೋಸ್ ಮಾಡಿ ಐ ವಿಲ್ ಮೇಕ್ ಶೂರ್ ದ ಚರಣ ಇಸ್ ಓಕೆ ಬೈ ಡೈರೆಕ್ಟರ್. ಯೂಶ್ವಲಿ 99% ಆಫ್ ದ ಟೈಮ್ ನಂಗೆ ಯಾರು ಚರಣ ಬಗ್ಗೆ ಹೇಳೋದೇ ಇಲ್ಲ. ಸೊ ಪಲ್ಲವಿ, ಚರಣ. ದೆನ್ ವಾಟ್ ಐ ವಿಲ್ ಡೂ ಇಸ್ ಐ ವಿಲ್ ಸೆಂಡ್ ಇಟ್ ಟು ನಾನಾ ಅಂತ ಹಾಡ್ತೀನಿ ಟ್ರ್ಯಾಕ್ ಸಿಂಗರ್ಸ್ ಕೈಲಿ. ದೆನ್ ಐ ಸೆಂಡ್ ಇಟ್ ಟು ದ ಲಿರಿಸಿಸ್ಟ್. ಯಾರು ಲಿರಿಸಿಸ್ಟು ಯೂಸ್ ಮಾಡಬೇಕು ಅಂತ ಹೇಳಿರ್ತಾರೋ, ಆರ್ ಇಫ್ ಯು ವಾಂಟ್ ಮೈ ರೆಕಮೆಂಡೇಶನ್ ನಾನು ಹೇಳಿರ್ತೀನಿ ಅವ್ರಿಗೆ. ಐ ವಿಲ್ ಸೆಂಡ್ ಇಟ್ ಆ್ಯಂಡ್ ಸೇ ಇದು ಪಲ್ಲವಿ, ಒಂದು ಪಲ್ಲವಿ ಬರೀರಿ ಮತ್ತು ಎರಡು ಚರಣ ಬರೀರಿ, ಅವ್ರು ಒಂದು ಚರಣ ಏನಾದ್ರು. ಆ್ಯಂಡ್ ಒಂದು ವಾಟ್ ಟೈಪ್ ಆಫ್ ಸಾಂಗ್ ಇಟ್ ಈಸ್ ಅದೆಲ್ಲ ಅವರು ಡೈರೆಕ್ಟರ್ ಹೇಳ್ತಾರೆ. ವೆದರ್ ಇಟ್ಸ್ ಅ ಮೇಲ್ ಸೋಲೋ, ವೆದರ್ ಇಟ್ಸ್ ಫೀಮೇಲ್ ಸೋಲೋ, ವೆದರ್ ಇಟ್ಸ್ ಅ ಡುಯೆಟ್, ಆ್ಯಂಡ್ ಯಾವ ಸಿಚುವೇಶನ್ ಏನು, ವೆದರ್ ಇಟ್ಸ್ ರೊಮ್ಯಾಂಟಿಕ್ ಸಾಂಗ್, ಪ್ಯಾಥೋ ಸಾಂಗ್, ಫನ್ ಸಾಂಗ್, ಅದೇನು ಬೇಕಾದ್ರೂ ಇರ್ಬೋದು. ಆ ಥರ ಅವರೆಲ್ಲ ಸಾಹಿತ್ಯ ಬರೀತಾರೆ. ಆ ಸೇಮ್ ಟೈಮ್ ವೆನ್ ದ ಸಾಹಿತ್ಯ ಇಸ್ ಬೀಂಗ್ ರಿಟನ್, ಅಟ್ ದ ಸೇಮ್ ಟೈಮ್ ದ ಸಾಂಗ್ ಇಸ್ ಬೀಂಗ್ ಫಿನಿಶ್ಡ್. ಅಂದರೆ ಆಲ್ ದ ಟ್ರ್ಯಾಕ್ಸ್ ಆರ್ ಬೀಂಗ್ ಲೇಡ್ ಡೌನ್. ಐ ಹ್ಯಾವ್ ಮ್ಯೂಸಿಷಿಯನ್ಸ್, ಐ ಹ್ಯಾವ್ ಪ್ರೋಗ್ರಾಮರ್ಸ್, ಅದೆಲ್ಲ ಮಾಡ್ತಾರೆ. ರಫ್ ಟ್ರ್ಯಾಕ್ ಮಾಡ್ತಾರೆ. ಯಾಕೆ ರಫ್ ಅಂತ ಹೇಳ್ತೀನಿ ಅಂದರೆ ಅದರಲ್ಲಿ ಇನ್ನೂ ತುಂಬ ಕೆಲಸ ಇರುತ್ತೆ. ಲೈವ್ ಇನ್ಸ್ಟ್ರೂಮೆಂಟ್ಸ್, ನಾನು ತುಂಬ ಲೈವ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತೀನಿ, ಅದೆಲ್ಲ ಬರಬೇಕು. ಆಮೇಲೆ ಸೊ ಅದೆಲ್ಲ ಟ್ರ್ಯಾಕ್ ಮುಗಿಯುತ್ತೆ. ಇನ್ನು ಲೈವ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಈಗಲೇ ಹಾಕೋಲ್ಲ. ಟ್ರ್ಯಾಕ್ ಹೋಗಿರುತ್ತೆ, ಸಾಹಿತ್ಯ ರೆಡಿ ಇರುತ್ತೆ. ಸೊ ದೆನ್ ಐ ಕಾಲ್ ಟ್ರ್ಯಾಕ್ ಸಿಂಗರ್ ಅಂತ ಹೇಳ್ತೀವಿ ನಾವು. ಅದಕ್ಕೆ ಕ್ಯೂ ಸಿಂಗರ್ ಅಂತ ಹೇಳ್ತಾರೆ.
ಲಿರಿಸಿಸ್ಟ್ ಬಂದು ಕೂತ್ಕೊಳ್ತಾರೆ, ಸಮಟೈಮ್ಸ್ ದ ಡೈರೆಕ್ಟರ್ ಬಂದು ಕೂತ್ಕೊಳ್ತಾರೆ, ಆ್ಯಂಡ್ ವಿ ಗೆಟ್ ಇಟ್ ಸಂಗ್. ಓಕೆ, ಅದಾದಮೇಲೆ ದೆನ್ ದೇ ವಿಲ್ ಇವಾಗ ಇಟ್ ಮೇ ಗೋ ಇನ್ ಡಿಫ್ರೆಂಟ್ ಡೈರೆಕ್ಷನ್ಸ್. ಎಷ್ಟೋ ಸಲ ಅಷ್ಟನ್ನು ತೊಗೊಂಡು ಹೋಗ್ತಾರೆ ಶೂಟಿಂಗ್ಗೆ. ಓಕೆ, ವಿಚ್ ಇಸ್ ವಾಟ್ ಹ್ಯಾಪನ್ ವಿತ್ ಮುಂಗಾರು ಮಳೆ ಶೂಟಿಂಗ್ ಹೋದಾಗ ಅವರು ದೇ ಹ್ಯಾಡ್ ಓನ್ಲಿ ದ ರಫ್ ಟ್ರ್ಯಾಕ್ ಆ್ಯಂಡ್ ದ ವಾಯ್ಸ್ ಆ್ಯಂಡ್ ದ ಟ್ರ್ಯಾಕ್ ವಾಯ್ಸ್ ಅಷ್ಟೇ. ಇನ್ನು ಲೈವ್ ಇನ್ಸ್ಟ್ರೂಮೆಂಟ್ಸ್ ಆಗಿರಲಿಲ್ಲ, ಇನ್ನು ಫೈನಲ್ ವಾಯ್ಸಸ್ ಬಂದಿರಲಿಲ್ಲ. ಅದೆಲ್ಲ ಆಮೇಲೆ ಬರುತ್ತೆ. ಅದು ಯಾವ ಆರ್ಡ್ರಲ್ಲಿ ಬರುತ್ತೆ, ಇಟ್ ಡಿಪೆಂಡ್ಸ್. ಇಟ್ ಕ್ಯಾನ್ ಹ್ಯಾಪನ್ ಇನ್ ಎನಿ ಆರ್ಡರ್ ಅಷ್ಟೇ. ಇದಾದ್ಮೇಲೆ ಇನ್ನೂ ಸಾಂಗ್ ಮುಗ್ದಿಲ್ಲ, ಇನ್ನು ಇದೆಲ್ಲ ಫಿನಿಶ್ ಆಯಿತು. ನಾವೆಲ್ಲ ಇವಾಗ ವಿ ಜಸ್ಟ್ ಲಿಸ್ನಿಂಗ್ ವಿತ್ ರಫ್ ಮಿಕ್ಸ್. ರಫ್ ಮಿಕ್ಸ್ ಏನು ಅಂದರೆ ನಾನು ಅದನ್ನ ಸುಮ್ಮನೆ ರಫ್ ಆಗಿ ಮಿಕ್ಸ್ ಮಾಡಿರ್ತೀನಿ ನನ್ನ ಸಾಫ್ಟ್ವೇರಲ್ಲಿ. ನನಗೆ ಗೊತ್ತು ಸೌಂಡಿಂಗ್ ಹೆಂಗಿರಬೇಕು, ಹೆಂಗೆ ಬರುತ್ತೆ ಅಂತ. ಅದನ್ನ ರಫ್ ಮಿಕ್ಸ್ ಮಾಡಿ ಅವ್ರಿಗೆ ಕೊಟ್ಟಿರ್ತೀನಿ ಫಿಲ್ಮಲ್ಲಿ ಹೋಗಿ ಶೂಟ್ ಮಾಡೋಕ್ಕೆ, ಫಿಲ್ಮಿಂಗ್ ಮಾಡೋಕ್ಕೆ ಎಲ್ಲ ಆದಮೇಲೆ. ದೆನ್ ನಾನು ಐ ವಿಲ್ ನಾಟ್ ಇಟ್ ಸೆಂಟ್ ಫಾರ್ ಫೈನಲ್ ಮಾಸ್ಟರಿಂಗ್ ಅಂತ ಹೇಳ್ತೀವಿ ನಾವು, ಟು ಮಾಸ್ಟರಿಂಗ್ ಇಂಜಿನಿಯರ್, ಮಿಕ್ಸಿಂಗ್ ಆ್ಯಂಡ್ ಮಾಸ್ಟರಿಂಗ್. ಬಟ್ ದಟ್ ಐ ವಿಲ್ ನಾಟ್ ಡೂ ಅಂಟಿಲ್ ಅವರು ಸಾಂಗ್ ಫಿನಿಷ್ ಮಾಡಬೇಕು, ಶೂಟಿಂಗ್ ಫಿನಿಷ್ ಮಾಡಿ ನನಗೆ ಲಾಕ್ಡ್ ಅಂತ ಹೇಳಬೇಕು ಡೈರೆಕ್ಟರ್. ಯಾಕಂದರೆ ಒಂದ್ಸಲಿ ಏನಾಗುತ್ತೆ, ಒಕೇಶ್ನಲಿ ವಾಟ್ ಹ್ಯಾಪನ್ಸ್ ಇಸ್ ಶೂಟಿಂಗ್ ಮಾಡುವಾಗ ದೇ ವಿಲ್ ರನ್ ಇಟ್ ಟು ಸಮ್ ರಿಕ್ವೈರ್ಮೆಂಟ್ ವೇರ್ ಸರ್ ಇಲ್ಲಿ ಸ್ವಲ್ಪ ಇದು ಒಂದು ಸ್ವಲ್ಪ ಲೆಂತ್ ಬೇಕಿತ್ತು ಈ BGM ಅಲ್ಲಿ, ಒಂದು ಸ್ವಲ್ಪ ಟೂ ಬಾರ್ಸ್ 4 ಬಾರ್ಸ್ ಲೆಂತ್ ಬೇಕಿತ್ತು. ಆವಾಗ ವಿ ಸ್ಟಿಲ್ ಹ್ಯಾವ್ ಟೈಮ್ ಟು ಡೂ ಇಟ್. ಆ್ಯಂಡ್ ನಾನು ಯೂಶಲಿ ಐ ಡೋಂಟ್ ಇವನ್ ಲೈಕ್ ಟು ಗೋ ಟು ಲೈವ್ ಇನ್ಸ್ಟ್ರೂಮೆಂಟ್ಸ್ ಬಿಫೋರ್ ಶೂಟಿಂಗ್ ಇಸ್ ಡನ್. ಯಾಕೆಂದರೆ ಆ ಥರ ಚೇಂಜಸ್ ಬಂದರೆ ಇಟ್ಸ್ ಬೆಟರ್ ಟು ಡೂ ಇಟ್ ಬಿಫೋರ್ ಲೈವ್ ಇನ್ಸ್ಟ್ರೂಮೆಂಟ್ಸ್. ಆಮೇಲೆ ಯಾಕಂದರೆ ಲೈವ್ ಇನ್ಸ್ಟ್ರೂಮೆಂಟ್ಸ್ ಬಂದಮೇಲೆ ಎಡಿಟಿಂಗ್ ಲೈವ್ ಇನ್ಸ್ಟ್ರೂಮೆಂಟ್ಸ್ ಇಸ್ ಅ ಚಾಲೆಂಜ್, ಇಟ್ಸ್ ವೆರಿ ಡಿಫಿಕಲ್ಟ್. ಓಕೆ, ಬಟ್ ಸಾಫ್ಟ್ವೇರ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತಿರುವಾಗ ಎಡಿಟಿಂಗ್ ಮಾಡ್ಕೊಂಡು ಹೋಗೋದು ಇಟ್ಸ್ ರಿಲೇಟಿವ್ಲಿ ಈಸಿಯರ್. ಸೊ ಅದಾದಮೇಲೆ ಎನಿವೇ ವೆನ್ ಎವ್ರಿಥಿಂಗ್ ಇಸ್ ಲಾಕ್, ಫೈನಲ್ ವಾಯ್ಸ್ ಬಂದಿದೆ, ಆರ್ಕೆಸ್ಟ್ರೇಷನ್ನು ಮತ್ತು ಲೈವ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಬಂದಾಗಿದೆ, ದೆನ್ ಐ ಸೆಂಡ್ ಇಟ್ ಫಾರ್ ಮಾಸ್ಟರಿಂಗ್. ಸೊ ಮಾಸ್ಟರಿಂಗ್ ಮುಗಿಸಿ ಆಮೇಲೆ ರಿವ್ಯೂಸ್ ಆಗುತ್ತೆ. ನಾನು ಮುಂಚೆ ಓಕೆ ಮಾಡ್ತೀನಿ, ಎಲ್ಲ ಓಕೆ ಮಾಡ್ತೀನಿ. ಆಮೇಲೆ ದೆನ್ ಐ ಸೆಂಡ್ ಇಟ್ ಟು ದ ಟೀಮ್, ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಗೆ, ಅವ್ರಿಗೆಲ್ಲ. ನೆವರ್ ಟು ದ ಸಿಂಗರ್. ದೆನ್ ಅವರು ಓಕೆ ಮಾಡಿ ದೆನ್ ಇಟ್ ಈಸ್ ಲಾಕ್ಡ್. ಆಮೇಲೆ ದೆನ್ ಐ ಟೆಲ್ ಮಾಸ್ಟರಿಂಗ್ ಇಂಜಿನಿಯರ್ ಟು ಗಿವ್ ಮಿ, ಎಷ್ಟೋ ವರ್ಷನ್ಸ್ ಇರುತ್ತೆ ಸಾಂಗ್ದು. ಯೂಟ್ಯೂಬಿಗೆ ಒಂದು ವರ್ಷನ್ ಇರುತ್ತೆ, CD ಲೆವೆಲ್ ಅದಕ್ಕೊಂದು ವರ್ಷನ್ ಇರುತ್ತೆ, ಮತ್ತು ಇದು 5.1 ಟ್ರ್ಯಾಕ್ಸ್, ಸ್ಟೆಮ್ಸ್ ಅಂತ ಹೇಳ್ತೀವಿ ನಾವು. ಇದು ಮೂವಿನಲ್ಲಿ ಯೂಸ್ ಮಾಡೋಕ್ಕೆ ನಾವು ಸರೌಂಡ್ ಸೌಂಡ್ ಇರುತ್ತಲ್ಲ ಅದಕ್ಕೆಲ್ಲ ಮಾಡಿ ಇದು. ಆಮೇಲೆ -1 ಟ್ರ್ಯಾಕ್ಸ್, ಅದೇ ಕರಿಯೋಕೆ ಟ್ರ್ಯಾಕ್ಸ್, IT ಅಂತ ಹೇಳ್ತೀವಿ ನಾವು, ಇಂಟರ್ನ್ಯಾಷನಲ್ ಟ್ರ್ಯಾಕ್ಸ್, ಅದು ಮಾಡಬೇಕು. ಇದೆಲ್ಲ ಮಾಡಬೇಕು, ಇಷ್ಟೊಂದು ಪ್ಯಾಕೇಜಸ್ ಬರುತ್ತೆ. ಎಸ್ ಸರ್ ಆ್ಯಕ್ಚುಲಿ ಈಗ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ರಿಸೆಪ್ಷನ್ ಆ್ಯಕ್ಚುಲಿ ನೀವೀಗ ಸ್ಟಾರ್ಟೆಡ್ 1997 ಅದು ಸ್ಟಾರ್ಟ್ ಮಾಡಿದಾಗ ಡೆಫಿನೆಟ್ಲಿ ಅವತ್ತಿನ ಆಡಿಯನ್ಸಿಗೆ ಹಾಡುಗಳನ್ನು ಬಿಟ್ಟು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಅಷ್ಟು ಒಂದು ಫೋಕಸ್ ಮಾಡಿ ಸಖತ್ತಾಗಿದೆ ಅಲ್ವಾ ಅಂತ ಯೋಚನೆ ಮಾಡ್ತಿದ್ದಂತಹ ಪ್ರೇಕ್ಷಕರು ಅವಾಗಿರಲಿಲ್ಲ. ಡೆಫಿನೆಟ್ಲಿ ಈಗ ಅದನ್ನು ಅಬ್ಸರ್ವ್ ಮಾಡ್ತಾರೆ ಆ್ಯಕ್ಚುಲಿ. ಸೊ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎವಲ್ಯೂಷನ್ ಅಂತ ನೋಡುವಾಗ ಇವತ್ತು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ಕೆಲವೊಂದು ಮೂವಿಗಳಲ್ಲಿ ಸಾಂಗ್ಗಿಂತ ಜಾಸ್ತಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬಾ ಪಾಪ್ಯುಲರ್ ಆಗಿರುತ್ತೆ, ಆ ಥರದ್ದೆಲ್ಲ. ಸೊ ಈ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ರಿಸೆಪ್ಷನ್ ಅಥವಾ ಈ ಜನಗಳಿಗೆ ಯಾವಾಗ ಜಾಸ್ತಿ ಈ ಮ್ಯೂಸಿಕ್ ಬಗ್ಗೆ ಸ್ವಲ್ಪ ನೋಡಿ ಕೇಳಿ ಅಂದರೆ ಮ್ಯೂಸಿಕ್ ಡೈರೆಕ್ಟರ್ಸೇ ಆ್ಯಕ್ಚುಲಿ ಅಭ್ಯಾಸ ಮಾಡಿಸಿರೋದು ಜನಗಳಿಗೆ ಕೇಳೋದಕ್ಕೆ ಎಲ್ಲದಕ್ಕೂ. ಬಟ್ ಸ್ಟಿಲ್ ಪ್ರೇಕ್ಷಕರು ದೇರ್ ಇನ್ ಎ ಸ್ಟೇಜ್ ವೇರ್ ಇಟ್ ಅಪ್ಲೈಸ್ ಫಾರ್ ಸಿನಿಮಾ ಆಲ್ಸೋ ಆ್ಯಕ್ಚುಲಿ. ಅವರೇ ಹೇಳ್ಬಿಡ್ತಾರೆ ಫಸ್ಟ್ ಇದು ನೋಡಿದ ತಕ್ಷಣ ಇದು ಹಿಂಗಿರುತ್ತೆ ಈ ಸಿನಿಮಾ ಅಂತ. ಮ್ಯೂಸಿಕ್ನಿ ಕೂಡ ಅದೇ ಥರ ಇವ್ಯಾಲ್ಯೂಯೇಟ್ ಮಾಡೋ ಲೆವೆಲಿಗೆ ಆ್ಯಕ್ಚುಲಿ ಜನ ಬೆಳೆದಿದ್ದಾರೆ. ಸೊ ಈ ಒಂದು ಎವಲ್ಯೂಷನ್ನ ನೀವು ಯಾವ ರೀತಿ ನೋಡ್ತೀರಾ ಅಂತ? ಆಡಿಯನ್ಸ್ನು ಬೆಳೆದಿದ್ದಾರೆ, ಕರೆಕ್ಟ್. ಬಟ್ ಆ್ಯಕ್ಚುಲಿ ಇನ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂದರೆ ರೆಕಾರ್ಡಿಂಗ್ ಅಮೇರಿಕಾ ಟೈಮ್ ಇರ್ಬೋದು, ಅದಕ್ಕಿಂತ ಮುಂಚೆ ಟೈಮ್ದ ಯಾವಾಗಲೂ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಯಾವಾಗಲೂ ಅದು ಎನಿ ಫಿಲ್ಮ್ ನೋಡಿದಾಗ ಐ ವುಡ್ ಕಾನ್ಸಂಟ್ರೇಟ್ ಆನ್ ದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹೆಂಗಿದೆ ಅಂತ. ಸೊ ಆವಾಗ ನಾವು ಹೆಂಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡ್ತಿದ್ವಿ ಅಂದರೆ ಕಾಂಟೆಂಟ್ ಚೇಂಜ್ ಆಗಿಲ್ಲ. ಓಕೆ, ಹೌ ಯು ಅಪ್ರೋಚ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಯಾವ ಥರ ಮಾಡಬೇಕು ಆ ಫಿಲಾಸಫಿ ಚೇಂಜ್ ಆಗಿಲ್ಲ, ಚೇಂಜ್ ಆಗೋದು ಇಲ್ಲ. ಓಕೆ, ಬಟ್ ಒನ್ಸ್ ಅಗೇನ್ ಇಟ್ ಗೋಸ್ ಬ್ಯಾಕ್ ಟು ಸೌಂಡಿಂಗ್. ಓಕೆ, ಆಮೇಲೆ ಹೆಂಗೆ ಮಾಡ್ತಿದ್ವಿ ನಾವು ಅಮೇರಿಕಾ ಟೈಮಲ್ಲಿ ಫಾರ್ ಎಕ್ಸಾಂಪಲ್, ಅಲ್ಲಿ ನಾವು ರಫ್ ಆಗಿ ಟ್ರ್ಯಾಕ್ ಮಾಡಿಕೊಂಡು ಅಲ್ಲಿ ಹೋಗಿ ಸ್ಟುಡಿಯೋನಲ್ಲಿ ಕೂತ್ಕೊಂಡು, ಇನ್ನು ದೊಡ್ಡ ಆಡಿಟೋರಿಯಂ ಇರುತ್ತೆ, ಹಾಲ್ ಥರ, ಅಲ್ಲಿ ಎಲ್ಲ ಇದು ಆರ್ಕೆಸ್ಟ್ರಾನವರೆಲ್ಲ ಒಟ್ಟಿಗೆ ಕೂತಿರ್ತಾರೆ. ಅಲ್ಲಿ ಹೋಗಿ 1 ವಾರ ಏನೋ ಬುಕ್ ಮಾಡಿ ಅಲ್ಲಿ ಹೋಗಿ ಸ್ಕ್ರೀನಲ್ಲಿ ಹಿಂಗೆ ಹಾಕೊಂಡು ದೊಡ್ಡ ಸ್ಕ್ರೀನಲ್ಲಿ ಎಲ್ಲ ಮಾಡಿ ಲೈವ್ ಮಾಡ್ತಾಯಿದ್ವಿ. ಸೊ ಆಮೇಲೆ ಅದಾದಮೇಲೆ ಚೇಂಜಸ್ ಮಾಡೋದು, ಎಡಿಟ್ ಮಾಡೋದು, ಇಟ್ ವಾಸ್ ವೆರಿ ವೆರಿ ಡಿಫಿಕಲ್ಟ್ ಟು ಡೂ. ಎಲ್ಲ ಅಲ್ಲಿ ಲಾಕ್ ಆಗಿಬಿಡ್ತಿತ್ತು, ಏನು ಇದಾಗ್ತಿಲ್ಲ. ಇವಾಗ ಇಟ್ ಹಸ್ ಚೇಂಜ್ ಟೋಟಲಿ, ಕಂಪ್ಲೀಟ್ಲಿ ಚೇಂಜ್.
ಆಮೇಲೆ ಡೈರೆಕ್ಟರ್ಗೆ ಅಲ್ಲಿ ಹೋಗಿ ಕೂತ್ಕೊಳ್ಳೋವರೆಗೂ ಗೊತ್ತಾಗ್ತಿಲ್ಲ ಏನಾಗುತ್ತೆ, ಬ್ಯಾಕ್ಗ್ರೌಂಡ್ ಸೌಂಡ್ ಹಿಂಗೆ ಬರುತ್ತೆ ಅಲ್ಲಿ. ಆಮೇಲೆ ಅವ್ರು ಅಲ್ಲಿ ಚೇಂಜಸ್ ನಮ್ಗೆ ಕೇಳೋಕೆ ಶುರು ಮಾಡ್ತಾರೆ. ಆವಾಗ ನಾವು ಮಾಡಬೇಕು. ಮ್ಯೂಸಿಷಿಯನ್ಸ್ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ 50 ಜನ. ಸೊ ಬಟ್ ಇವಾಗ ಏನಂದರೆ ನಾವು ವಿ ಆರ್ ಡೂಯಿಂಗ್ ದ ಸ್ಕೆಚ್ ಇನ್ ಸಾಫ್ಟ್ವೇರ್. ಓಕೆ, ಹೆಂಗೆ ಬರುತ್ತೆ ಅಂತ ನಾವು ಕಂಪ್ಯೂಟರಲ್ಲಿ ಕೂತ್ಕೊಂಡು ನಮ್ಮ ಸ್ಕ್ರೀನ್ ಇರುತ್ತೆ, ಕಂಪ್ಯೂಟರ್ ಸ್ಕ್ರೀನ್, ಅಲ್ಲೇ ಮೂವಿ ಬರ್ತಿರುತ್ತೆ. ನಾವು ಪ್ರೋಗ್ರಾಮಿಂಗು ಮತ್ತು ಸ್ಕೋರಿಂಗ್ ಎಲ್ಲ ಮಾಡ್ತೀವಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ದು. ಆಮೇಲೆ ರೀಲ್ ಬೈ ರೀಲ್ ಡೈರೆಕ್ಟರ್ ಬರ್ತಾರೆ. ಎವ್ರಿ ರೀಲ್ ಆದಮೇಲೆ ಇಲ್ಲೇ ಹಿಂಗೇನೆ ಕೂತ್ಕೊಂಡು ಪಕ್ಕ ಕೂತ್ಕೊಂಡು ನೋಡ್ತಾರೆ. ಇದು ಸ್ವಲ್ಪ ಇಲ್ಲಿ ಚೇಂಜ್ ಮಾಡಿ, ಅದು ಚೇಂಜ್ ಮಾಡಿ, ಇದು ಮಾಡಿ ಎಲ್ಲ ಮಾಡ್ತಾರೆ. ಹಂಗೆ ರೀಲ್ ಬೈ ರೀಲ್ ಹೋಗಿ ವಿ ಫಿನಿಶ್ ದ ಹೋಲ್ ಥಿಂಗ್. ದೆನ್ ಅದು ಲಾಕ್ ಆದಮೇಲೆ ದ ಸೇಮ್ ಪ್ರಾಸೆಸ್. ಅದು ಲಾಕ್ ಆದಮೇಲೆ ದೆನ್ ವಿ ಗೋ ಫಾರ್ ಲೈವ್ ಇನ್ಸ್ಟ್ರೂಮೆಂಟ್ಸ್. ವಿ ಗೋ ಟು ಸ್ಟುಡಿಯೋ. ಅಲ್ಲಿ ಸ್ಕ್ರೀನ್ ಗೀನ್ ಏನೂ ಇರಲ್ಲ ಅಲ್ಲಿ. ದೇರ್ ಇಸ್ ನೋ ಸ್ಕ್ರೀನ್ ಆರ್ ಎನಿಥಿಂಗ್. ವಿ ಗೋ ಟು ಸ್ಟುಡಿಯೋ, ಸಿಟ್ ಡೌನ್. ಇದು ಟ್ರ್ಯಾಕ್ಸ್ ಎಲ್ಲ ಇರುತ್ತೆ, ಮ್ಯೂಸಿಷಿಯನ್ಸ್ ಕೇಳ್ತಾರೆ, ಎಲ್ಲ ಬರೆದಿರ್ತೀವಿ ಮ್ಯೂಸಿಕಲ್ ನೊಟೇಷನ್. ಅವ್ರು ಅದನ್ನ ನೋಡಿಕೊಂಡು ನುಡಿಸ್ತಾರೆ, ರೆಕಾರ್ಡ್ ಮಾಡ್ತೀವಿ, ಬರ್ತೀವಿ, ಮಿಕ್ಸ್ ಮಾಡ್ತೀವಿ, ಅಷ್ಟೇ. ಸರ್, ಇನ್ನು ಆ್ಯಕ್ಚುಲಿ ಈಗ ನಮ್ಮಲ್ಲಿ ಅಂದರೆ ನಮ್ಮ ಈಗ ಕನ್ನಡ ಪ್ರೇಕ್ಷಕರ ಪರವಾಗಿ ನಾನೊಂದು ಪ್ರಶ್ನೆ ಕೇಳೋದಾದರೆ, ಯಾವಾಗಲೂ ಜನಗಳಿಗೆ ಒಂದು ಅನಿಸುತ್ತೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಂದರೆ ಇಷ್ಟಿಷ್ಟು ವರ್ಷ ಇಷ್ಟಿಷ್ಟು ಮ್ಯೂಸಿಕ್ ಡೈರೆಕ್ಟರ್ಗಳದ್ದು ಒಂದು ಕಾಲ ಅನ್ನೋ ಥರ ಆ್ಯಕ್ಚುಲಿ ಅದು ಇದೆ, ಯಾವಾಗಲೂ ಅದು ಇದೆ. ಆ್ಯಕ್ಚುಲಿ ಹಳೆ ಕಾಲದಿಂದ ಕೂಡ ಅದಿದೆ ಆ್ಯಕ್ಚುಲಿ. ಬಟ್ ಎಲ್ಲೋ ಒಂದೊಂದು ಕಡೆ ಒಂದೊಂದು ಸಲ ಅನಿಸುತ್ತೆ, ಈಗ ಬೇರೆ ಯಾವುದೋ ಒಂದು ಸೌತ್ ಇಂಡಿಯಾ, ತಮಿಳ್ ಅಥವಾ ತೆಲುಗು ಯಾರೋ ಸಂಗೀತ ನಿರ್ದೇಶಕರು ಇವತ್ತಿಗೂ ಕೂಡ ದೇರ್ ಲೈಕ್ ಅಪ್ಡೇಟೆಡ್, ಅಥವಾ ಇವತ್ತಿಗೂ ಕೂಡ ಟ್ರೆಂಡಿಂಗ್ ಮ್ಯೂಸಿಕ್ ಕೊಡೋ ಥರ ಸಾಕಷ್ಟು ನಿರ್ದೇಶಕರುಗಳು, ಸಂಗೀತ ನಿರ್ದೇಶಕರುಗಳು ಬೇರೆ ಲ್ಯಾಂಗ್ವೇಜಲ್ಲಿ ಇದ್ದಾರೆ. ಬಟ್ ನಮ್ಮಲ್ಲಿ ಯಾಕೆ ಆ ರೀತಿ ಅಂದರೆ, ಅಫ್ಕೋರ್ಸ್ ಎವ್ರಿಬಡಿ ಇಸ್ ಅ ಲೆಜೆಂಡ್. ಇಲ್ಲಿ ಯಾರು ಮಾಡಿದ್ದಾರೆ ಎಲ್ಲರೂ ಒಂದು ಅಪ್ಡೇಟೆಡ್ ಆಗಿ ಇವತ್ತಿನ ಕಾಲಕ್ಕೂ ಓಕೆ ಅವ್ರು ಆ ಮ್ಯೂಸಿಕ್ ಮಾಡಿರೋದು ಅನ್ನೋ ಥರ ನಮ್ಮನ್ನು ಸರ್ಪ್ರೈಸ್ ಮಾಡೋ ಥರ ಯಾಕೆ ನಿರ್ದೇಶಕರು ಅಪ್ಡೇಟ್ ಆಗಿಲ್ಲ ಅನ್ನೋದಕ್ಕೆ ಏನು ಸರ್? ಅಪ್ಡೇಟ್ ಆಗ್ತಾರೆ, ನಾನು ಅಪ್ಡೇಟ್ ಆಗೋಕೆ ಡೂ ಮೈ ಬೆಸ್ಟ್. ಬಟ್ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ದ ಆಡಿಯನ್ಸ್. ಸಿ, ಇನ್ನು ಮ್ಯೂಸಿಕ್ ಡೈರೆಕ್ಟರ್ ಏನು ಮಾಡ್ತಾರೆ, ಇಟ್ಸ್ ಆಲ್ ಡ್ರಿವನ್ ಬೈ ಆಡಿಯನ್ಸ್. ಆ ಪರ್ಟಿಕ್ಯುಲರ್ ಮ್ಯೂಸಿಕ್ ಡೈರೆಕ್ಟರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದು, ಮತ್ತು ಆ ಫಿಲ್ಮ್ ಮೇಕರ್ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಈ ಮ್ಯೂಸಿಕ್ ಡೈರೆಕ್ಟ್ರಿಂದ, ಅದು ಇಂಟರ್ಸೆಕ್ಷನ್ ತೊಗೋಬೇಕು ನಾವು. ಓಕೆ, ಅದು ತೊಗೊಂಡು ನಾವು ಮಾಡಿದರೆ ಅದು ದಟ್ಸ್ ಆಲ್ ವಿ ಆರ್ ಲಿಮಿಟೆಡ್ ಬೈ ದಟ್. ಓಕೆ, ಅದಾದಮೇಲೆ ಏನಾಗುತ್ತೆ, ದಟ್ ಡಿಪೆಂಡ್ಸ್ ಆನ್. ಆಮೇಲೆ ನಾವು ಎಕ್ಸ್ಪೆರಿಮೆಂಟ್ ಮಾಡೋದು ಏನು, ಯಾಕೆ ಸುಮ್ಮನೆ ಹೋಗಿ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನಾವು, ರೈಟ್? ಆಮೇಲೆ ಜಸ್ಟ್ ಅಪ್ಡೇಟ್ ಆಗಿರ್ಬೇಕು, ನಾವು ಏನೋ ಬೇರೆ ಕೊಡಬೇಕು ಅಂತ ನಾವು ಮಾಡ್ಕೊಂಡು ಹೋದರೆ ಇಟ್ ಮೇ ನಾಟ್ ವರ್ಕ್. ಆ ಫಿಲ್ಮ್ಗೆ ಅದು ವರ್ಕ್ ಆಗದೆ ಇರ್ಬೋದು, ಅದು ರಿಕ್ವೈರ್ಮೆಂಟ್ ನನ್ನಿಂದ ಬಂದಿಲ್ಲದೆ ಇರ್ಬೋದು. ಆ್ಯಂಡ್ ನಮ್ಮಲ್ಲಿ ಏನು ಅಂದರೆ ಇನ್ನು ವೆರೈಟಿ ಇದೆ. ಈಚ್ ಮ್ಯೂಸಿಕ್ ಡೈರೆಕ್ಟರ್ ಇಸ್ ವೆರಿ ಡಿಫ್ರೆಂಟ್ in their own way, right? We're all very original. In our own way, we are very different. Correct. Okay, so ಆ ಸೆಲೆಕ್ಷನಲ್ಲೇ ಮುಂಚೆ ಸೆಲೆಕ್ಷನಲ್ಲೇ ಫಿಲ್ಮ್ ಮೇಕರ್ ಡೈರೆಕ್ಟರ್ ವುಡ್ ಹ್ಯಾವ್ ಡಿಸೈಡೆಡ್ ಈ ಫಿಲ್ಮ್ಗೆ ನನಗೆ ಇವ್ರು ಬೇಕು, ಈ ಫಿಲ್ಮ್ಗೆ ಅವ್ರು ಬೇಕು. ಓಕೆ, ಸೊ ಯು ಆರ್ ಆಲ್ರೆಡಿ ಗೆಟಿಂಗ್ ದಟ್ ಅಪ್ಡೇಟೆಡ್ ಸೌಂಡ್. ಅಲ್ಲೇನೇ ಆಗ್ಬಿಟ್ಟಿದೆ ಅದು. ಓಕೆ, ಯು ಆರ್ ನಾಟ್ ಗೋಯಿಂಗ್ ಟು ದ ಸೇಮ್ ಪರ್ಸನ್ ಟು ಡೂ ದಿಸ್ ಟೈಪ್ ಆಫ್ ಫಿಲ್ಮ್, ಟು ಡೂ ದಿಸ್ ಟೈಪ್ ಆಫ್ ಫಿಲ್ಮ್. ಯು ಆರ್ ಗೋಯಿಂಗ್ ಟು ಡಿಫ್ರೆಂಟ್ ಪೀಪಲ್. ಸೊ ಮ್ಯೂಸಿಕ್ ಡೈರೆಕ್ಟರ್ ಆದವ್ರಿಗೆ ಆ ಒಂದು ಅಂದರೆ ಆಪ್ಷನ್ ಇರಲ್ವಾ ಸರ್? ಅಂದರೆ ನಾನು ಕೂಡ ಈ ಥರ ಮಾಡ್ಬೋದು, ಹಾಗೆ ಆಪ್ಷನ್ ಇರಲ್ಲ ಅಂದರೆ ಟೀಮ್ಸ್ ಅಪ್ರೋಚ್ ಮಾಡಿದರೆ ಮಾತ್ರ. ಹೌದು, ವರ್ಕ್ ಆದರೆ ಫಿಲ್ಮಲ್ಲಿ ವರ್ಕ್ ಆದರೆ ಮಾತ್ರ ನಾವು ಮಾಡ್ಬೋದು. ಆ್ಯಂಡ್ ಇಟ್ ಹ್ಯಾಸ್ ಟು ಬಿ, ನಾನು ಮಾಡಿದ್ದೀನಿ ಅದು. ಐ ಹ್ಯಾವ್ ಡನ್ ಇನ್ ಸಮ್ ಆಫ್ ದ ಥಿಂಗ್ಸ್ ಐ ಹ್ಯಾವ್ ಡನ್ ವೇರ್ ಆ ಥರ ಇದೆ. ಆ್ಯಂಡ್ ಎಸ್ಪೆಷಲಿ ಇದು ನಾತ್ ಹೇಳಿ ಚಂದ್ರಶೇಖರ್ ಫಿಲ್ಮ್ ನಾವು ಮಾಡ್ತಾ ಇದ್ವಿ. ದಟ್ ಹ್ಯಾಸ್ ಟಫನ್ ಗುಚ್ಚಿ ಸಾಂಗ್ ಇನ್ ಇಟ್. Okay, but it has to. ಚಾಂಗುಬಳ ನೀವು ಮಾಡಿ. That also is there. ಕಂಪ್ಲೀಟ್ಲಿ ಬೇರೆನೇ ನಾವು ಮನೋ ಮೂರ್ತಿ ಸರ್ ನೋಡೋದು. ಸುವಿ ಸುವಾಲಿ ಅದು ಅದೆಲ್ಲ ಇದೆ. ಹಂಗೇನೆ ಆ ಥರ ಎಷ್ಟೋ ಇದು. ಐ ಆಮ್ ಡೂಯಿಂಗ್ ಒನ್ ಫಿಲ್ಮ್ ಇವಾಗ, ಇಟ್ಸ್ ಕಾಲ್ಡ್ ಕುಲದಲ್ಲಿ ಕೀಳಿ ಆಗ್ಬೋದು. ಅದು ಇದು ಯೋಗರಾಜ್ ಭಟ್ ಬ್ಯಾನರ್ ಅಲ್ಲಿ, ಯೋಗರಾಜ್ ಮೂವಿ ಬ್ಯಾನರ್ ಅಲ್ಲಿ ಆಗ್ತಿರೋ ಫಿಲ್ಮು. ಅವರ ಶಿಷ್ಯ ಶ್ರೇಯಸ್ ಅಂತ ಮಾಡ್ತಿರೋದು. ಅದು ವೆರಿ ಫೋಕ್ ಸಬ್ಜೆಕ್ಟ್. ಓಕೆ, ಸೊ ಅದ್ರಲ್ಲಿ ಸೌಂಡಿಂಗ್ ತುಂಬ ಡಿಫ್ರೆಂಟ್ ಇರುತ್ತೆ. ಯು ವಿಲ್ ಹಿಯರ್ ದಟ್. ಸೊ ಸರ್, ನಿಮಗೆ ನಿಮ್ಮ ಪ್ರಕಾರ ಆ್ಯಕ್ಚುಲಿ ಯು ಕ್ಯಾನ್ ನೇಮ್ ಎನಿ ಮ್ಯೂಸಿಕ್ ಡೈರೆಕ್ಟರ್. ಆ್ಯಕ್ಚುಲಿ ನಿಮ್ಮ ಪ್ರಕಾರ ಅವತ್ತಿಂದನೂ ಇವತ್ತಿನ ತನಕ ಲೈಕ್ ಈ ಸ್ಟಿಲ್ ಇನ್ ದ ಕರೆಂಟ್, ಅಂದರೆ ಕರೆಂಟ್ ಟ್ರೆಂಡಿಗೆ ಅವರು ಒಗ್ಗಿಕೊಂಡು ಬರ್ತಾನೇ ಇದ್ದಾರೆ ಅಂತ ಅನಿಸುವಂತಹ ಸಂಗೀತ ನಿರ್ದೇಶಕ ಯಾರು ಅಂತ ನಿಮ್ಮ ಪ್ರಕಾರ? ಆ್ಯಕ್ಚುಲಿ ನನ್ನ ಪ್ರಕಾರ ಎಲ್ಲರೂ ಎಲ್ಲರೂ ವರ್ಕ್ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಇಫ್ somebody is stuck in that old ಇದು, ಫಾರ್ ಎಕ್ಸಾಂಪಲ್, if I was stuck in old style of recording songs in ಅಮೇರಿಕಾ ಟೈಮಲ್ಲಿ ವಿತ್ ದ ಸೇಮ್ ಮೆಲಡಿ, ಇವಾಗ ವರ್ಕ್ ಆಗತ್ತಾ? ಇಲ್ಲ, ವರ್ಕ್ ಆಗೋಲ್ಲ, ರೈಟ್? ಸೊ ಐ ಹ್ಯಾವ್ ಟು ಕೀಪ್ ಮೈ ಸೆಲ್ಫ್ ಅಪ್ಡೇಟೆಡ್.
Correct. with today's sound. Yes. Without changing the core of my values. Correct. ಅದು ಮೆಲಡಿ, ರೈಟ್? ಅದಿರಬೇಕು. ಅದಾದಮೇಲೆ ನೀವು ಅಪ್ಡೇಟ್ ಆಗೋದು ಅಂದರೆ ಅದಾದಮೇಲೆ. ಓಕೆ. ಎಸ್ ಸರ್. ಸರ್, ಪ್ರಣಯಂ ಸಿನಿಮಾದಲ್ಲಿ ಯಾವ ರೀತಿಯ ಹೊಸ ಮನೋಮೂರ್ತಿ ಸರ್ನ ನಾವು ನೋಡ್ಬೋದು ಅಂತ ಇನ್ ಟರ್ಮ್ಸ್ ಆಫ್ ಮ್ಯೂಸಿಕ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್? ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ you will see it, you will hear it in the background music. The sounding is very different. And ನಾನು ಹೊಸ ಟೀಮ್ ಯೂಸ್ ಮಾಡಿದ್ದೀನಿ ಇದಕ್ಕೆ ಸೌಂಡಿಂಗ್ ತರೋಕ್ಕೆ. And they have done a wonderful job. ತುಂಬ ಚೆನ್ನಾಗಿ ಬಂದಿದೆ ಸೌಂಡಿಂಗು. ಬಿಕಾಸ್ ಈ ಜಾನ್ರಾ ಸಸ್ಪೆನ್ಸ್, ಮಿಸ್ಟ್ರಿ, ಥ್ರಿಲ್ಲರ್ ಟೈಪ್ ಆಫ್ ಜಾನ್ರಾ, ಇಟ್ಸ್ ವೆರಿ ನ್ಯೂ ಫಾರ್ ಮಿ. ಇದು ಫಸ್ಟ್ ಟೈಮ್ ಇದು ಮಾಡ್ತಿರೋದು ನಾನು. ಅಫ್ಕೋರ್ಸ್ ಆ್ಯಕ್ಷನ್ ಇದೆ ಅಂತ ಹೇಳ್ಬೋದು ಈ ಫಿಲ್ಮಲ್ಲಿ, ಬಟ್ ಇಟ್ಸ್ ನಾಟ್ ಅನ್ ಆ್ಯಕ್ಷನ್ ಫಿಲ್ಮ್. ಓಕೆ. ಬಿಕಾಸ್ ಆಫ್ ಸಮ್ ರಿಕ್ವೈರ್ಮೆಂಟ್ಸ್ ಅದು ಅವ್ರು ಹಾಕಬೇಕು. Commercial requirements, they will put it. But it's not really action film. The core of this film is mystery thriller. Correct. Romantic backdrop. Adene thread adu. It's keeping everything together. So songs, I mean, you can, but probably, difference gottagalla idalli. Because a song situations irodunu hangene. Once again, all that is driven by ನನಗೆ ಏನು ಹೇಳ್ತಾರೆ ರಿಕ್ವೈರ್ಮೆಂಟ್ ಫಿಲ್ಮ್ ಮೇಕರ್, ಡೈರೆಕ್ಟರ್, ಹೆಂಗೆ ಬೇಕು ಹಂಗೆ ಮಾಡಬೇಕು. ಓಕೆ. ಬಟ್ ಪಿಕ್ಚರೈಸೇಷನ್ ತುಂಬ ಚೆನ್ನಾಗಾಗಿದೆ ಇದರಲ್ಲಿ. ಇವರು ಮದನ್ ಹರಿಣಿ ಅವರು ಹೇಳಿದ್ನಲ್ಲ, ಲಾಂಗ್ ಟೈಮ್. ಆಮೇಲೆ ಕ್ಯಾಮ್ರಾ ವರ್ಕ್ ಇಸ್ ಎಕ್ಸಲೆಂಟ್. ಆ್ಯಂಡ್ ಸಾಂಗ್ಸ್ ಬಿಟ್ಟು ಇದು ಬೇರೆ ಸೀನ್ಸ್ ಮೂವಿನಲ್ಲಿ ದಟ್ ಕ್ಯಾಮ್ರಾ ಇಸ್ ಇಟ್ಸ್ ಲೈಕ್ ಅ ಡಿಫ್ರೆಂಟ್ ಕ್ಯಾರೆಕ್ಟರ್. ಅದೇ ಒಂದು ಕ್ಯಾರೆಕ್ಟರ್ ಥರ ಹೋಗ್ತಾ ಇದೆ. ಆಮೇಲೆ ರಾಜವರ್ಧನ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಇಟ್ಸ್ ಗಾಟ್ ಸಮ್, ನಂಗೆ ಜಾಸ್ತಿ ಹೇಳೋಕ್ಕಲ್ಲ ಫಿಲ್ಮ್ ಬಗ್ಗೆ. ಇಟ್ಸ್ ಗಾಟ್ 2 shades ಆಫ್ ಇಟ್. ಬೇರೆ ತುಂಬ ಚೆನ್ನಾಗಿದೆ, ಸ್ಟ್ರಾಂಗ್ ಪರ್ಫಾರ್ಮೆನ್ಸ್. ಸರ್, ಆ್ಯಕ್ಚುಲಿ ಟ್ಯೂನ್ ವಿಷಯದಲ್ಲಿ ಸೆಲೆಕ್ಷನ್ ಕಂಪ್ಲೀಟ್ಲಿ ಡೈರೆಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದೇ ಕ್ರೂಷಿಯಲ್ ಪ್ರೋಸೆಸ್ ಅಂತ ನೀವು ಹೇಳಿದ್ರಿ ಆ್ಯಕ್ಚುಲಿ. ಬಟ್ ಅಂದರೆ ಎಕ್ಸಾಕ್ಟ್ಲಿ ಅಂದರೆ ಯಾವಾಗಲೂ ಇನ್ ಸ್ಕೇಲ್ ಆಫ್ 1 to 10 ಯಾವಾಗಲೂ ಡೈರೆಕ್ಟರ್ಸ್ ಡಿಸಿಷನ್ನೇ ಓಕೆ ಆಗಿರುತ್ತೆ, ಅಥವಾ ನಿಮಗೆ ಯಾವುದೋ ಒಂದು ಇಷ್ಟ ಆಗಿರುವಂತಹ ಒಂದು ಟ್ಯೂನ್ ಅಥವಾ ಫೈನಲ್ ಪ್ರಾಡಕ್ಟ್ ನಿರ್ದೇಶಕರಿಗೆ ಇಷ್ಟ ಆಗದೇ ಇರುವಂತಹ ಉದಾಹರಣೆಗಳು ಎಷ್ಟಿರುತ್ತೆ? ಇಲ್ಲ, ಅದು ದಟ್ ವಿಲ್ ನೆವರ್ ಹ್ಯಾಪನ್. ನನಗೆ ಇಷ್ಟ, ನೀವು ಇದೇ ಯೂಸ್ ಮಾಡಬೇಕು ಅಂತ ಹೇಳೋ ಐ ವಿಲ್ ನೆವರ್ ಸೇ ದಟ್. ಬಟ್ ಒಳಗಡೆ ನಿಮ್ಗೆ ಅನಿಸಿರುತ್ತೆ ಇದು ನನಗೆ ಇಷ್ಟ ಆಗಿತ್ತು. ಇಲ್ಲ, ಅದು ಗೊತ್ತಾಗಲ್ಲ. ನಂಗೆ ಟ್ಯೂನ್ ಇಷ್ಟ ಅಂದರೆ ಸೊ ವಾಟ್, ಇಟ್ ಮೇ ನಾಟ್ ವರ್ಕ್ ಇನ್ ದ ಫಿಲ್ಮ್, ಇಟ್ ಮೇ ನಾಟ್ ಫಾರ್ ದಟ್ ಸಿಚುವೇಶನ್, ಅದು ವರ್ಕ್ ಆಗದೆ ಇರ್ಬೋದು. ಒಂದೊಂದ್ಸಲಿ ಡೈರೆಕ್ಟರೇ ನನಗೆ ಕೇಳ್ತಾರೆ, ಸರ್ ನಿಮ್ದು ಯಾವ್ದು ಫೇವ್ರೆಟ್ ಈ 4-5 ಆರ್ ಸ್ಕ್ರಾಚ್ ಟ್ಯೂನ್ಸಲ್ಲಿ ನನಗೆ ಕೇಳ್ತಾರೆ. ನಾನು ನಂಗೆ ಗೊತ್ತಿಲ್ಲ, ಇದು ಅನ್ಸುತ್ತೆ ಅಂತ. ಬಟ್ ಅದು ಸುಮ್ಮನೆ ಅವ್ರು ಕೇಳ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ, ಅಥವಾ ರೆಕಮೆಂಡೇಶನ್ ಕೇಳಿದ್ರೆ ನಾನು ರೆಕಮೆಂಡ್ ಮಾಡ್ತೀನಿ. ಬಟ್ ಐ ಡೋಂಟ್ ನೋ ಈಸ್ ದ ಇವೆಂಚುವಲ್ ಫೈನಲ್. ನೆವರ್ ಎಂಫಸೈಸ್ ಆ ಟ್ಯೂನೇ ಇದ್ರೆ ಬೆಟರ್ ಇತ್ತು ಅಂತ. ಇಲ್ಲ, ಅವ್ರು ಫೈನಲ್ ಡೆಸಿಷನ್ ಮೇಕರ್ ಅವರು. ಆಮೇಲೆ ನಾನೇ ಹಿಂಗೆ ಈವನ್ ವಿತ್ ನಂಗೆ ನ್ಯೂ ಡೈರೆಕ್ಟರ್ಸ್ ಎಷ್ಟೋ ಜನ ಕೆಲಸ ಮಾಡ್ತೀನಲ್ಲ, ಫಸ್ಟ್ ಟೈಮ್ ಫಿಲ್ಮ್, ಐ ವಿಲ್ ನೆವರ್ ಫೋರ್ಸ್ ಎನಿಥಿಂಗ್ ಆನ್ ದೆಮ್. ಅವರು ದೇ ಹ್ಯಾವ್ ಟು ಲೈಕ್ ಇಟ್, ದೇ ಹ್ಯಾವ್ ಟು ಅಪ್ರೂವ್ ಇಟ್. ಇಫ್ ದೇ ಡೋಂಟ್ ಲೈಕ್ ಇಟ್, ವಿಲ್ ಕೀಪ್ ಗೋಯಿಂಗ್ ಅಷ್ಟೇ, ವಿಲ್ ಕೀಪ್ ಟ್ರೈಂಗ್ ಮೋರ್ ಥಿಂಗ್ಸ್. ಸರ್, ಜನಗಳ ರಿಸೆಪ್ಷನ್ ನಿಮ್ಮ ಸಂಗೀತಕ್ಕೆ ಆ್ಯಕ್ಚುಲಿ ಈಗ ಮೊದಲು ಶುರು ಮಾಡಿದಾಗ ಎಲ್ಲರೂ ಹೊಸಬ್ರನ್ನೇ, ನೀವು ಹೊಸ ಸಂಗೀತ ನಿರ್ದೇಶಕರಾಗಿ ಶುರು ಮಾಡಿದಂಥವ್ರು. ಜನಗಳ ರಿಸೆಪ್ಷನ್ ಇಂದ ಅಂದರೆ ಎಕ್ಸ್ಪೆಕ್ಟೇಷನ್ ಈ ಥರ ಬಿಲ್ಡ್ ಆದಾಗ ನಿಮಗೆ ಅದು ಪ್ರೆಷರೈಸ್ ಅಂತ ಅನ್ಸುತ್ತಾ ಹೇಗೆ ಅಂತ? ಇಲ್ಲ, ಪ್ರೆಷರ್ ಅಲ್ಲ. ಅಫ್ಕೋರ್ಸ್ ಜನರು ಅಪ್ರಿಷಿಯೇಟ್ ಮಾಡಿದಾಗ ಯು ಗೆಟ್ ವೆರಿ ಇನ್ಸೆಂಟಿವೈಸ್ಡ್, ಎಂಕರೇಜ್ಮೆಂಟ್ ಬರುತ್ತೆ. ಬಟ್ ದೇರ್ ನಥಿಂಗ್, ನನಗೆ ಇಟ್ಸ್ ನಥಿಂಗ್ ಲೈಕ್ ಎಕ್ಸ್ಪೀರಿಯನ್ಸ್. ಯಾಕೆಂದರೆ ಇನ್ ಎವ್ರಿ ಫಿಲ್ಮ್ ಇವಾಗಲೂ ನನಗೆ ಇನ್ನು ಮೊದಲನೇ ಫಸ್ಟ್ ಫಿಲ್ಮ್, ಎವ್ರಿ ಸಾಂಗ್ ಇಸ್ ಮೈ ಫಸ್ಟ್ ಸಾಂಗ್. ಹಾಗೆ ಅಪ್ರೋಚ್ ಮಾಡೋದು ನಾನು. ಆವಾಗಲೇ ಯು ಕ್ಯಾನ್ ಮೇಂಟೈನ್ ಸಮ್ ಲೆವೆಲ್ ಆಫ್ ಫ್ರೆಶ್ನೆಸ್ ಆ್ಯಂಡ್ ಕ್ವಾಲಿಟಿ. ಇಲ್ಲವರೆ ವೆನ್ ಯು ಸ್ಟಾರ್ಟ್ ಗೆಟಿಂಗ್ ಅದು ಮಾಡಾಗಿದೆ ಹಿಂಗೆ, ಅದನ್ನು ಹಾಗೆ ಮಾಡ್ತೀನಿ, ಇಟ್ಸ್ ನೋ ಯೂಸ್. ನನಗೆ ಎವ್ರಿ ಫಿಲ್ಮ್ ಇಸ್ ಲೈಕ್ ದಟ್, ಎವ್ರಿ ಸಾಂಗ್ ಇಸ್ ಲೈಕ್ ದಟ್, ಲೈಕ್ ಅಮೇರಿಕಾ. ಸರ್, ಹೂ ಇಸ್ ಯುವರ್ ಕರೆಂಟ್ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್ ಇನ್ ಕನ್ನಡ ಸರ್? ಈಗ ಐ ಲೈಕ್ ಎವ್ರಿಬಡಿ. ನಾನು ಎಲ್ಲ ಹಾಡುಗಳು ಕೇಳ್ತಾ ಇರ್ತೀನಿ, ಇನ್ ಡಿಫ್ರೆಂಟ್ ಟೈಪ್. ಎವ್ರಿಬಡಿ ಹ್ಯಾಸ್ ದೇರ್ ಓನ್ ಸ್ಟೈಲ್. ಸೊ ಐ ಡೋಂಟ್ ಹ್ಯಾವ್ ಆನ್ಸರ್ ಟು ದಟ್. ಓಕೆ ಸರ್, ನನಗೆ ಆ್ಯಕ್ಚುಲಿ ಮುಂಗಾರ ಮಳೆ ಸಿನಿಮಾದು, ಸಾರಿ ಇದು ಪ್ರಣಯಂ ಮೂವಿ ಇಂಟರ್ವ್ಯೂ ಐನೋ, ಬಟ್ ಸ್ಟಿಲ್ ನೀವು ಸಿಕ್ಕಿರೋದ್ರಿಂದ ಮುಂಗಾರ ಮಳೆ ಸಿನಿಮಾದ ಟೈಟಲ್ ಟ್ರ್ಯಾಕ್ ಈಸ್ ಮೈ ಆಲ್ ಟೈಮ್ ಫೇವ್ರೇಟ್ ಆ್ಯಕ್ಚುಲಿ. ಬಿ ಇಟ್ ದ ಲಿರಿಕ್ಸ್ ಅಥವಾ ಟ್ಯೂನ್, ಇಟ್ ಈಸ್ ಸಮಥಿಂಗ್. ಅಂದರೆ ಅದು ಬೇರೆನೇ ಒಂದು ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಇಟ್ ಈಸ್ ಏನೋ ಬೇರೆನೇ ಅದು ಫೀಲ್ ಇದೆ ಅದರಲ್ಲಿ, ಆ ಸಾಂಗಲ್ಲಿ ಸಮಥಿಂಗ್ ವೆರಿ ಇಟ್ ವಿಲ್ ನನಗೇನೋ ಒಂದು ಕಾನ್ಫಿಡೆನ್ಸ್ನ ಅದು ಮಾಡುತ್ತೆ, ಬಿಲ್ಡ್ ಮಾಡುತ್ತೆ. ಇಟ್ ಹ್ಯಾಸ್ ಗಾಟ್ ಮೆನಿ ಥಿಂಗ್ಸ್ ಆ್ಯಕ್ಚುಲಿ ವಿಚ್ ಕೆನಾಟ್ ಬಿ ಪುಟ್ ಇನ್ ಟು ವರ್ಡ್ಸ್.
ಏನ್ ಸರ್ ಅದು ಮ್ಯಾಜಿಕ್ ಹೆಂಗ್ ಸಾಧ್ಯ ಆಯ್ತು ಅಂತ, ಎಸ್ಪೆಷಲಿ ದಟ್ ಮುಂಗಾರು ಮಳೆ ಟೈಟಲ್ ಟ್ರ್ಯಾಕ್. ಹೌದು. ಅದು ಆ್ಯಕ್ಚುಲಿ ಅದು ಆ ಮೂವಿನಲ್ಲಿ ಸೋನು ನಿಗಮ್ ಅವ್ರಿಗೂ ಅದು ಫೇವ್ರೆಟ್, ಓಕೆ. ಮುಂಗಾರು ಮಳೆ. ಆ್ಯಂಡ್ ಇನ್ ಮೆನಿ ವೇಸ್ ನಂದು ಆ್ಯಕ್ಚುಲಿ ಅದು ಹೆಂಗೆ ಇಟ್ ಕೇಮ್ ಫ್ರಮ್ ಸ್ಕ್ರಾಚ್ ಟ್ಯೂನ್ ಆಫ್ ಮೈಂಡ್. ಬಟ್ ಹೆಂಗೆ ಶುರು ಆಯ್ತು ಆ ಸಾಂಗ್ ಅಂದರೆ, ಎಲ್ಲ ಸಾಂಗ್ಸು ಮಿಕ್ಕಿದೆಲ್ಲ ಸಾಂಗ್ಸ್ ನಾವು ಫಿನಿಶ್ ಮಾಡಿ ಸೆಲೆಕ್ಷನ್ ಮಾಡಿ ಟ್ಯೂನ್ ಸೆಲೆಕ್ಷನ್ನು ಎಲ್ಲ ಮಾಡಾಗಿತ್ತು. ಆಮೇಲೆ ಯೋಗರಾಜ್ ಭಟ್ ಅವ್ರು ಹೇಳಿದ್ರು, ಸರ್ ಒಂದು ಟೈಟಲ್ ಸಾಂಗ್ ಇರುತ್ತೆ, ಇನ್ನು ಬಿಟ್ ಥರ ಬರುತ್ತೆ ಅಲ್ಲಿ ಇಲ್ಲಿ, ಅದನ್ನು ನಾವು ಆಮೇಲೆ ಮಾಡ್ಕೊಳ್ಳೋಣ ಪರವಾಗಿಲ್ಲ ಅಂತ. ಆಮೇಲೆ ಕೇಳಿದೆ ಏನದು ಏನು ಅದು, ನಾನು ನಿಮಗೆ ಟೂ ಲೈನ್ಸ್ ಕಳಿಸ್ತೀನಿ ಸರ್, ನಾವು ಅದಕ್ಕೆ ಆ ಥರ ಇದು ಇಟ್ಕೊಂಡು ಏನಾದ್ರು ಮಾಡಬೇಕಾಗತ್ತೆ ಅಂತ ಅವ್ರು ಅಷ್ಟೇ ಹೇಳಿದ್ದು. ಈ ಸೆಂಟ್ ಮೀ ದ 2 ಲೈನ್ಸ್, ಮುಂಗಾರು ಮಳೆಯೇ ಏನು ನಿನ್ನ ಹನಿಗನಲ್ಲಿ, ಅಷ್ಟೇ. ದಟ್ಸ್ ಆಲ್. So then I looked at that and I went through my thing and I found this, I had one scratch tune that was fitting that perfectly. So ನಾನು ಕಳಿಸ್ದೆ ಅವ್ರಿಗೆ, ಇದನ್ನು ಮಾಡೋಕ್ಕಾಗತ್ತಾ ಫಿನಿಶ್ ಮಾಡೋಕ್ಕೆ ಅಂತ. said oh yes. ಹೇಳಿದೆ ಬಿಕಾಸ್ ದ ಟ್ಯೂನ್ ಇಸ್ ವೆರಿ ಲಾಂಗ್, ಇಟ್ಸ್ ವೆರಿ ಲಾಂಗ್ ಇದೆಯಲ್ಲ. ಸೊ ಪಲ್ಲವಿ ಚರಣ ಬೇರೆ ಟ್ಯೂನ್ ಸ್ಟ್ರಕ್ಚರ್ ಆಗೋಲ್ಲ ಅದಕ್ಕೆ. ನಾನು ಹೇಳಿದೆ ವಿಲ್ ಜಸ್ಟ್ ಕೀಪ್ ದ ಸೇಮ್ ಟ್ಯೂನ್ ಆ್ಯಂಡ್ ಯು ರೈಟ್ ಸೇಮ್ ಟ್ಯೂನಲ್ಲಿ 3 or 4 ಚರಣಾಸ್ ಇನ್ನು ಪಲ್ಲವಿ ಇರುತ್ತೆ ಅಂತ. ಸೊ ಅದು ಹಾಗೆ ಅದು ಆಗಿದ್ದು. ದಟ್ ಈಸ್ ದ ಥಿಂಗ್. ಸರ್ ಫೈನಲಿ ಒಂದೇ ಪ್ರಶ್ನೆ, ಬಟ್ ನೀವು ಹೇಳಿದ್ರಿ ಯಾವಾಗಲೂ ನೀವು ಟ್ಯೂನ್ ಕಳಿಸ್ತೀರಾ, ಲಿರಿಕ್ಸ್ ಬರೀತಾರ, ಅದೇ ತರ ಪ್ರೋಸೆಸ್ ಆಗಿದೆ 95% ಆಫ್ ದ ಟೈಮ್ ಆಲ್ಮೋಸ್ಟ್. ಬಟ್ ಪಾಪ್ಯುಲರ್ ಒಪಿನಿಯನ್ ಏನಂದ್ರೆ, ಜನರಲೈಸ್ ಆಗಿ ಅಂದ್ರೆ, ನಾವು ಕೂಡ ಕನ್ನಡ ಸಿನಿಮಾಗಳನ್ನ ಬಹಳ ಹಿಂದಿನಿಂದ ಫಾಲೋ ಮಾಡ್ಕೊಂಡು ಬರ್ತಾ ಇರೋದ್ರಿಂದ, ಹಿಂದಿನವರು ಫಸ್ಟ್ ಹಾಡನ್ನ ಬರೆದು ಬಿಡ್ತಿದ್ರು, ಅದಾದ್ಮೇಲೆ ಟ್ಯೂನ್ ಹಾಕೋರು, ಅದಕ್ಕೆ ಅಷ್ಟು ಚೆನ್ನಾಗಿರ್ತಿತ್ತು ಅಂತ ಆಕ್ಚುಲಿ ತುಂಬಾ ಹೇಳ್ತಾರೆ. ನೋ, ಐ ಡೋಂಟ್ ಬೈ ದಟ್. ಓಕೆ. ಅವಾಗಲೂ ಹಂಗೆ ಆಗ್ತಾ ಇರಲಿಲ್ಲ. ಬಿಕಾಸ್ I have heard from ಡೈರೆಕ್ಟರ್ಸ್ ಹಳೇ ಮೂವಿ ಮಾಡಿರೋದು, ಇವನ್ ನಾಟ್ ಹೇಳಿ ಚಂದ್ರಶೇಖರ್ early 90s ಅಲ್ಲಿ ಮಾಡಿರೋದು. ಯಾವಾಗಲೂ ದ ಟ್ಯೂನ್ ಬಟ್ ಒಂದು 5% ಆಫ್ ದ ಟೈಮ್ ಸಾಹಿತ್ಯ ಬರುತ್ತೆ ಮುಂಚೆ. ಓಕೆ, ಅದಕ್ಕೆ ನಾವು ಟ್ಯೂನ್ ಮಾಡ್ತೀವಿ. ಆ್ಯಂಡ್ ದ ಪರ್ಫೆಕ್ಟ್ ಎಕ್ಸಾಂಪಲ್ ಆಫ್ ದಟ್ ಈಸ್ ಯೂಶಲಿ ನಾಟ್ ಹೇಳಿ ಚಂದ್ರಶೇಖರ್. ಅವರೆಲ್ಲ ಮೂವೀಸಲ್ಲೂ ಅವ್ರು ಯಾವ್ದಾದ್ರು ಒಂದು ವೆಲ್ ಎಸ್ಟಾಬ್ಲಿಷ್ಡ್ ಪೋಯಮ್, ಕರೆಕ್ಟ್, ಅದನ್ನ ಯೂಸ್ ಮಾಡ್ತಾರೆ. ಓಕೆ, ಅದಕ್ಕೆ ಇನ್ಯಾರಾದರೂ ಮುಂಚೆ ಕಾಂಪೋಸಿಷನ್ ಓಕೆ ಮಾಡಿರ್ಬೋದು, ಅವ್ರು ಮಾಡಿಲ್ಲದೆ ಇರ್ಬೋದು, ಪರವಾಗಿಲ್ಲ. ಬಟ್ ಮಾಡಿದ್ರು ನನಗೆ ಬೇರೆ ಥರ ಬೇಕು ಅಂತ ಹೇಳ್ತಾರೆ. ಯಾವ ಮೋನ ಮುರಳಿ ಇಸ್ ಒನ್ ಥಿಂಗ್, ರೈಟ್? ದಟ್ಸ್ ಒನ್ ಥಿಂಗ್. ಸೊ ಆ್ಯಂಡ್ ದೆನ್ ಅವರು ಸ್ವಲ್ಪ ಚೇಂಜ್ ಮಾಡ್ಬೋದು ಲೈನ್ಸ್ನ ಅಲ್ಲಿ ಇಲ್ಲಿ. ದಟ್ ಈಸ್ ಒನ್ ಎಕ್ಸಾಂಪಲ್. ಹಾಗೆ ಮಾಡೋದು ಅವ್ರ ಮೂವೀಸಲ್ಲಿ, ಎಲ್ಲ ಮೂವೀಸಲ್ಲಿ ಆಲ್ಮೋಸ್ಟ್ ಆಲ್ ಮೂವೀಸಲ್ಲಿ ಆ ಥರ ಅಟ್ಲೀಸ್ಟ್ 1 or 2 ಇದ್ದೇ ಇರುತ್ತೆ ಸಾಂಗ್, ಇನ್ಕ್ಲೂಡಿಂಗ್ ದ ನ್ಯೂ ಒನ್. ಅದರಲ್ಲಿ ದೇರ್ಸ್ ಅ ವೆಲ್ ನೋನ್ ಪೋಯಮ್ ದಟ್ ಐ ಡಿಡ್ ದ ಮ್ಯೂಸಿಕ್ ಫಾರ್ ಸಾಂಗ್. ಆಮೇಲೆ ಒಂದೊಂದ್ಸಲಿ ಯೋಗರಾಜ್ ಭಟ್ ಅವರು ಹಿ ವಿಲ್ ಜಸ್ಟ್ ಸೆಂಡ್ 1-2 ಲೈನ್ಸ್ ಕಳಿಸ್ತಾರೆ, ನಾನು ಫಿನಿಶ್ ಮಾಡಿ ದೆನ್ ಹಿ ವಿಲ್ ಗೋ ವಿತ್ ಇಟ್. ಅದು ಬಿಟ್ಟರೆ ಮಿಕ್ಕಿದ ಎಲ್ಲ ಲಿರಿಸಿಸ್ಟ್ ದೇ ವಿಲ್ ಆಸ್ಕ್ ಮೀ, ನನಗೆ ನಾನಾ ಬೇಕು, ಕರೆಕ್ಟ್, ಹಿಂಗೆ ಬೇಕು, ದೇ ವಿಲ್ ಆಸ್ಕ್ ಫಾರ್ ದಟ್. ಎಸ್ ಸರ್, ತುಂಬ ವಿಷಯಗಳ ಬಗ್ಗೆ ನಾವು ಮಾತಾಡಿದ್ವಿ ಆ್ಯಕ್ಚುಲಿ. ಸೊ ನಮ್ಮ ಜೊತೆಗೆ ಇಷ್ಟು ಸಮಯವನ್ನು ಕೊಟ್ಟು ನಮ್ಮ ಜೊತೆಗೆ ಪ್ರಣಯಂ ಸಿನಿಮಾ ಬಗ್ಗೆ ಮತ್ತು ನಿಮ್ಮ ಒಂದು ಸಂಗೀತದ ಜರ್ನಿ ಬಗ್ಗೆ ಮಾತಾಡಿದ್ದಕ್ಕೆ ಧನ್ಯವಾದಗಳು. ಆಲ್ ದ ಬೆಸ್ಟ್ ಪ್ರಣಯಂ ಸಿನಿಮಾಗೆ. ಫೆಬ್ರವರಿ 9ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಒಳ್ಳೇದಾಗಲಿ. ನಿಮ್ಮಿಂದ ಸಾಕಷ್ಟು ನಾವು ಇನ್ನೂ ನಿಮ್ಮಿಂದ ಒಂದು ಸಂಗೀತ ನಿರ್ದೇಶನದ ಹಾಡುಗಳನ್ನು ಕೇಳಲಿಕ್ಕೆ ನಾವು ಇಷ್ಟಪಡ್ತೀವಿ. ಯೋಗರಾಜ್ ಭಟ್ರ ಸಿನಿಮಾ ಬರ್ತಾ ಇದೆ, ಬೇರೆ ಎಲ್ಲ ಸಾಕಷ್ಟು ಸಿನಿಮಾ ಬರ್ತಾ ಇದೆ. ಒಳ್ಳೇದಾಗಲಿ ಸರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಲ್ಲರೂ ಬನ್ನಿ ಪ್ರಣಯಂ ಥಿಯೇಟರ್ಗೆ. ಎಸ್. ಸೊ ಸ್ನೇಹಿತರೆ, ಇದಿಷ್ಟು ಸಂಗೀತ ಮಾಂತ್ರಿಕ ಮನೋ ಮೂರ್ತಿ ಅವರ ಮಾತುಗಳು. ಪ್ರಣಯಂ ಸಿನಿಮಾ ಇದೆ ಫೆಬ್ರವರಿ 9ನೇ ತಾರೀಕು ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ಥಿಯೇಟರ್ಲ್ಲೇ ನೋಡಿ. ಧನ್ಯವಾದಗಳು.